ದೇವರು ಆತನು ಬಹಳ ಬಹಳ ಒಳ್ಳೆಯವನಾಗಿದ್ದಾನೆ. ಆಮೇಲೆ ಹೇಳ್ರಿ ಗಟ್ಟಿಯಾಗಿ, ಹಲ್ಲೆಲೂಯಾ. ನನ್ನ ದೇವರು ಆತನು ಒಳ್ಳೆಯವನಾಗಿದ್ದಾನೆ. ಈ ತಿಂಗಳಿನಲ್ಲಿ ಆತ ನಮ್ಮನ್ನು ಅದ್ಭುತವಾಗಿ ಪೋಷಿಸ್ತಾ ನಮ್ಮ ನಡೆಸ್ತಾ ಆತನು ಬಂದಿದ್ದಾನೆ ಅಲ್ವಾ. ದೇವರ ಒಂದು ಕೃಪೆಯಿಂದ ನಮ್ಮನ್ನು ದೇವರು ನಡೆಸುವಂಥ ಒಂದು ವಿಧಾನಗಳನ್ನು ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಆತನು ನಮಗೆ ವಿಧ ವಿಧವಾಗಿ ಆತನು ಪ್ರಕಟಪಡಿಸಿಕೊಂಡಿದ್ದಾನೆ. ಈ ತಿಂಗಳಿನಲ್ಲಿ ಆತನು ನಮ್ಮನ್ನು ಆರೋಗ್ಯದಾಯಕನಾಗಿ, ಯೋಗವನಿಸಿಯಾಗಿ, ಮತ್ತು ಏನಂತಂದರೆ ನಮಗೆ ಸಹಾಯಕನಾಗಿದೆ, ಎಬಿನೇಜರ್ ಆಗಿದ್ದು ಅಲ್ವಾ, ನಮಗೆ ಪರಿಶುದ್ಧನಾಗಿದ್ದು, ಪರಿಶುದ್ಧತೆಯನ್ನು ಕೊಡುವಂಥ ದೇವರಾಗಿದ್ದು, ನಮ್ಮನ್ನು ಆದರಣೆ ಕೊಡುವಂಥ ತಾಯಿಯಾಗಿದ್ದು, ನಮ್ಮನ್ನು ಒತ್ತುಕೊಳ್ಳುವಂಥ ತಂದೆಯಾಗಿದ್ದು, ಆತನ ಏನು ಮಾಡಿದ್ದಾನೆ ಅಂದರೆ ನಮ್ಮ ನಡೆಸುತ್ತಾ ಬಂದಿದ್ದಾನೆ. ವಿಧ ವಿಧವಾಗಿ ತನ್ನನ್ನು ಪ್ರಕಟಪಡಿಸಿಕೊಂಡಿದ್ದಾನೆ. ಅಂಥ ಒಂದು ದೇವರು ಇವತ್ತು ನಮ್ಮ ಮಧ್ಯದಲ್ಲಿಯೂ ನಮ್ಮೊಳಗೆ ವಾಸ ಮಾಡುವಂಥದ್ದು ನಮಗೆ ಬಹಳ ಭಾಗ್ಯಕರವಾದಂಥ ಸಂಗತಿಯಾಗಿದೆ. ಹಲ್ಲೆಲೂಯಾ. ಅಂದರೆ ಅಂಥ ದೇವರನ್ನು ಆರಾಧಿಸುವಂಥ ನಾವು ನಿಜವಾಗಿ ಏನಂತಂದರೆ ಭಾಗ್ಯವಂತರಾಗಿದ್ದಾರೆ. ಆಮೇಲೆ ಇವತ್ತು ನಾವು ಹಾಡಿದಂಥ ಹಾಡು ಏನಂತಂದರೆ ಉನ್ನತವಾದಂಥ ಕರ್ತನನ್ನೇ ಆಶ್ರಯ ಮಾಡಿಕೊಂಡೆ. ಅದನ್ನು ಆಡುವಾಗ ನೀವು ಚೆನ್ನಾಗಿ ಗಮನಿಸಿರ್ತಾರೆ ಅಂತ ಅನಿಸುತ್ತೆ. ಉನ್ನತನಾದ ಕರ್ತನನ್ನೇ ಆಶ್ರಯ ಮಾಡಿಕೊಂಡೆ. ಹೇಳ್ರಿ, ಉನ್ನತನಾದ ಕರ್ತನನ್ನೇ ಆಶ್ರಯ ಮಾಡಿಕೊಂಡೆ. ಆಶ್ರಯವಾದ ಯೇಸುವನ್ನೇ ಆದಾಯ ಪಡಿಸಿಕೊಂಡೆ. ಹಲ್ಲೆಲೂಯಾ. ಕನ್ನಡದಲ್ಲಿ ಹೇಗಿದೆ? ಆಧಾರನ ಆದಾಯನ? ತಮಿಳ್ ಏನಿದೆ ಅಂತಂದ್ರೆ ಆದಾಯವಾಗಿಸಿಕೊಂಡ ಆತನೇ ನಮಗೆ ಆದಾಯ. ಓಕೆನಾ? ಕನ್ನಡದಲ್ಲಿ ಸ್ವಲ್ಪ ಲಿರಿಕ್ಸ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ಅದೇ ಹಾಡನ್ನು ಹಾಡುವಾಗ ಈಗ ನಾವೇನು ಅನ್ಕೊಳ್ತೀವಿ ಅಂತಂದರೆ ಆದಾಯ ಅನ್ನುವಂಥದ್ದು ಎಲ್ಲಿಂದ ಬರುತ್ತೆ? ಆದಾಯ ನಮಗೆ ಆದಾಯ ಅಂತಂದ್ರೆ ನಾವು ನಮ್ಮ ಸಂಪಾದನೆ ನಮ್ಗೆ ಆದಾಯ ಅಲ್ವಾ. ಬೇರೆ ನಾನು ದುಡಿದ್ರೇ ನಮಗೇನಂತಂದರೆ ಇವತ್ತು ನನಗೆ ಏನು ಬೇಕಾಗಿದೆಯೋ ಅದನ್ನು ನಾನು ತಗೊಳ್ಬೋದು ಅಲ್ವಾ. ಆದಾಯ ಬಂದ್ರೆ ನಾನು ಏನಾದರೂ ಮಾಡ್ಬೋದು ಮನೆಗೆ. ಆದರೆ ಈ ಹಾಡು ಏನು ಹೇಳುತ್ತೆ ಅಂತಂದರೆ ಉನ್ನತವಾದ ಕರ್ತನನ್ನೇ ಆಶ್ರಯ ಮಾಡಿಕೊಂಡೆ, ಆಶ್ರಯವಾದ ಯೇಸುವನ್ನೇ ಆದಾಯವಾಗಿ ನಾನು ಇಟ್ಕೊಂಡಿದ್ದೇನೆ. ಆಮೇಲೆ ಆತನ್ನೇ ನಮ್ಮ ಸ್ಯಾಲ್ರಿ. ಹಲ್ಲೆಲೂಯಾ. ಈಗ ಹೇಳ್ರಿ, ನಿಮ್ಮ ಸ್ಯಾಲ್ರಿ ಎಷ್ಟು? ಹೇಳ್ರಿ, ನಿಮ್ಮ ಸ್ಯಾಲ್ರಿ ಎಷ್ಟು? ಯೇಸುವೇ ನಿಮ್ಮ ಸ್ಯಾಲ್ರಿ ಅಂತೆ. ಯೇಸು ಸ್ವಾಮಿನೇ ನಿಮ್ಮ ಆದಾಯ. ಹಲ್ಲೆಲೂಯಾ. ಉನ್ನತನಾದ ಕರ್ತನನ್ನೇ ಆಶ್ರಯ ಮಾಡಿಕೊಂಡೆ. ಉನ್ನತನಾದ ಕರ್ತನನ್ನೇ ಆಶ್ರಯ ಮಾಡಿಕೊಂಡೆ. ಆಶ್ರಯವಾದ ಯೇಸುವನ್ನೇ ಆದಾಯ ಪಡಿಸಿಕೊಂಡೆ. ಕೊಂಡೆ.
ಓದ್ಕೊಳ್ಳೋಣ. ಹೇಳಿದ ಹಾಗೆ ಉನ್ನತನಾದ ಕರ್ತನನ್ನ ಆಶ್ರಯ ಮಾಡಿಕೊಂಡೆ. ಆಮೇಲೆ ನಾವು ಈ ಲೋಕದಲ್ಲಿರುವಂಥ ಯಾವ ಕೆಲಸವನ್ನ ಆಶ್ರಯವಾಗಿ ನಾವು ಇಟ್ಟುಕೊಂಡಿಲ್ಲ. ಹಲ್ಲೆಲೂಯ. ಇವತ್ತು ನಿಮ್ಮ ವ್ಯಾಪಾರ ಆಗಿರ್ಬೋದು ಅಲ್ಲ, ನೀವು ಮಾಡುವಂಥ ವ್ಯಾಪಾರ ಆಗಿರ್ಬೋದು, ಇವತ್ತು ನೀವು ಮಾಡುವಂಥ ಕೆಲಸವಾಗಿರ್ಬೋದು, ಇವತ್ತು ನೀವು ಮಾಡುವಂಥ ಸೇವೆ ಆಗಿರ್ಬೋದು, ಅದು ಯಾವುದು ಏನಂತಂದ್ರೆ ನಿಮಗೆ ಆಶ್ರಯ ಅಲ್ಲ. ಅದೆಲ್ಲ ಏನಂತಂದ್ರೆ ಈ ಲೋಕದಲ್ಲಿ ಅದು ತಾತ್ಕಾಲಿಕವಾದದ್ದು. ಆದರೆ ನಾವು ಯಾರನ್ನ ಆಶ್ರಯ ಮಾಡಿಕೊಂಡಿದ್ದೇವೆ ಅಂತಂದ್ರೆ ಉನ್ನತನಾದಂಥ ದೇವರನ್ನ, ಭೂಮಿ ಆಕಾಶಗಳನ್ನ ಸೃಷ್ಟಿಸಂತ ಯೆಹೋವನನ್ನ ನಾವು ಆಶ್ರಯವಾಗಿ ಇಟ್ಟುಕೊಂಡಿದ್ದೇವೆ. ಆಮೇಲೆ ನಮ್ಮ ವಿದ್ಯಾಭ್ಯಾಸ ಆಗಿರ್ಬೋದು, ನಮ್ಮ ತಲಾಂತುಗಳಾಗಿರ್ಬೋದು, ಇವತ್ತು ನಮ್ಮ ಕಲೆಗಳಾಗಿರ್ಬೋದು, ಅಂದ್ರೆ ಇವತ್ತು ನಮ್ಮ ಟ್ಯಾಲೆಂಟ್ಗಳಾಗಿರ್ಬೋದು, ಯಾವುದು ಏನಂತಂದ್ರೆ ನಮಗೆ ಆಶ್ರಯ ಅಲ್ಲ. ಅದು ನಮಗೆ ದೀರ್ಘಕಾಲ ಆಶ್ರಯವನ್ನ ಕೊಡೋದಿಲ್ಲ. ನಾವು ಯಾವ್ದನ್ನ ಆಶ್ರಯಿಸಿಕೊಂಡಿದ್ದೇವೆ ಅಂತಂದ್ರೆ ಯೇಸುವನ್ನೇ ನಾವು ಆಶ್ರಯ ಮಾಡಿಕೊಂಡಿದ್ದೇವೆ. ಹಲ್ಲೆಲೂಯ. ಇವತ್ತು ನಾವು ಮಾಡ್ತಿರುವಂತ ಕೆಲಸ ನಮಗೆ ಆದಾಯವನ್ನು ಕೊಡ್ತಾ ಇರ್ಬೋದು, ಆದ್ರೆ ಅದಕ್ಕಿಂತಲೂ ಯೇಸುವನ್ನ ನಾವು ಆಶ್ರಯಿಸುವಾಗ ಅದು ಮಾತ್ರವೇ ನಮಗೆ ನಿತ್ಯಕ್ಕೂ ನಮಗೆ ಆದಾಯವನ್ನ ಕೊಡುವಂಥದ್ದಾಗಿರುತ್ತೆ. ಹಲ್ಲೆಲೂಯ. ಈ ಲೋಕದ ಕೆಲಸದಲ್ಲಿ ನಾವು ಒಂದು ವೇಳೆ ಸೋತು ಹೋಗ್ಬೋದು. ಈ ಲೋಕದ ಕೆಲಸದಲ್ಲಿ ನಮ್ಮ ಸ್ಯಾಲರಿಗಳು ಏನಾಗ್ಬೋದು, ಕಡಿಮೆ ಆಗ್ಬೋದು. ಬಿಸ್ನೆಸ್ ಅಲ್ಲಿ ನಮ್ಮ ಬಿಸ್ನೆಸ್ ಬಿದ್ದು ಹೋಗ್ಬೋದು. ಆದರೆ ಯಾರು ಯೇಸುವನ್ನ ಆಶ್ರಯವಾಗಿ ಇಟ್ಟುಕೊಳ್ತಾರೋ ಅವರ ಲೈಫಲ್ಲಿ ಆದಾಯದಲ್ಲಿ ಕಡಿಮೆ ಇರುವುದೇ ಇಲ್ಲ. ಹಲ್ಲೆಲೂಯ. ಯಾಕಂದ್ರೆ ವಾಕ್ಯ ಹೇಳುತ್ತೆ, ಕ್ರಿಸ್ತ ಯೇಸು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿನ್ನ ಪ್ರತಿ ಕೊರತೆಗಳನ್ನ ಆತನು ನೀಗಿಸುವ ಆತನಾಗಿದ್ದಾನೆ. ಆಮೇಲೆ ಹೇಳಿದ್ರೆ ಹಲ್ಲೆಲೂಯ. ಹಾಗಾದ್ರೆ ನನ್ನ ದೇವರು ತನ್ನ ಅಂತಸ್ತಿಗೆ ತಕ್ಕ ಹಾಗೆ ಯೇಸುವೇ ನಿಮ್ಮ ಆದಾಯವಾಗಿರುವಾಗ ನೀವು ಹೇಳ್ಬೇಕು, ದೇವರೇ ನನ್ನ ಆದಾಯ ನೀನೇ ಆಗಿದ್ದೀಯ. ಹಲ್ಲೆಲೂಯ. ನೀನು ನನ್ನ ಆದಾಯವಾಗಿರುವಾಗ ನನ್ನ ಆದಾಯ ಏನಂತಂದ್ರೆ ಲಕ್ಷಕ್ಕಿಂತಲೂ ಮಿಗಿಲಾಗದಾಗಿದೆ. ಆಮೇಲೆ ಪಾಸ್ಟ್ ಈ ರೀತಿಯಾಗಿ ಮಾತನಾಡೋದು ಹೇಳಿದ್ರು, ನಾವು ಯಾರಂತಂದ್ರೆ ರಾಜವಂಶಸ್ಥರು ಮತ್ತು ಯಾಚಕರು ಆಗಿದ್ದೇವೆ. ಆಮೇಲೆ ದೇವರ ವಾಕ್ಯ ಹೇಳುತ್ತೆ, ನಾವು ರಾಜರುಗಳು ಮತ್ತೆ ಯಾಜಕರು ಆಗಿದ್ದೇವೆ. ಹಾಗಾದ್ರೆ ಈಗ ಬಂದಿದ್ದೇವೆ ಯಾಚಕರಾಗಿ. ಆಮೇಲೆ ಹೊರಗೆ ಹೋಗುವಾಗ ರಾಜವಂಶಸ್ಥರಾಗಿದ್ದೇವೆ. ರಾಜವಂಶಸ್ಥರು ಹೇಗೆ ಇರ್ತಾರೋ ಅದೇ ಪ್ರಕಾರವಾಗಿ ನಮ್ಮ ಲೈಫನ್ನು ಕರ್ತ ಲೀಡ್ ಮಾಡುವಂತನಾಗಿದ್ದಾನೆ. ಆಮೇಲೆ ಯಾಕಂದ್ರೆ ನನ್ನ ದೇವರು ಆತನು ರಾಜಾದಿರಾಜನಾಗಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಆದರೆ ದೇವರ ಬಳಿಯಲ್ಲಿ ಕೇಳಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲವೇ. ಹಲ್ಲೆಲೂಯ. ನನ್ನ ದೇವರು ಆ ರೀತಿಯಾಗಿ ನಮ್ಮ ನಡೆಸುವ ಆತನಾಗಿದ್ದಾನೆ. ಆಮೇಲೆ ಓಕೆ, ಆರಾಧನೆ ಭಾಗದಲ್ಲಿ ಕೊಟ್ಟ ಪ್ರಕಟಣೆಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಪರಮಗೀತೆ 22ನೇ ಅಧ್ಯಾಯ 20ನೇ ವಚನವನ್ನ ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 20ನೇ ವಚನವನ್ನು ಓದಿಕೊಳ್ಳೋಣ. ಪ್ರಕಟಣೆ ಗ್ರಂಥ 22:20. ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನು ನಿಜವಾಗಿ ಬೇಗ ಬರುತ್ತೇನೆ ಎಂದು ಹೇಳುತ್ತಾನೆ. ಹಾಗೆ ಆಗಲಿ, ಕರ್ತನಾದ ಯೇಸುವೇ ಬಾ. ಓಕೆ, ಈ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವನು ನಿಜವಾಗಿ ಬೇಗನೆ ಬರಲಿಕ್ಕಿದ್ದಾನೆ. ಆಮೇಲೆ ಯಾವ ವಿಷಯದಲ್ಲಿ ಸಾಕ್ಷಿ ಹೇಳುವನು? ಪರಲೋಕ ರಾಜ್ಯದ ಕುರಿತಾಗಿ ಸಾಕ್ಷಿ ಹೇಳುವಂತ ಆತನು ಯಾರು ಅಂದ್ರೆ ಯೇಸು ಕ್ರಿಸ್ತನು. ಈಗೋ ಆತನ ಏನಂತೆ, ಬೇಗನೆ ಬರಲಿಕ್ಕಿದ್ದಾನೆ. ಇಲ್ಲಿ ಯೋಹಾನನು ಬರೆಯುವಾಗ ಹೇಳ್ತಾನೆ, ಹಾಗೇ ಆಗಲಿ ಕರ್ತನಾದ ಯೇಸುವೆ ನೀನು ಬಾ ಎಂಬುದಾಗಿ. ಹಲ್ಲೆಲೂಯ. ಯೋಹಾನನು ಏನ್ ಹೇಳ್ತಿದ್ದಾನೆ ಅಂತಂದ್ರೆ, ಯೇಸುವೆ ನೀನು ಬಾ ಎಂಬುದಾಗಿ. ಇವತ್ತು ಈ ಸೃಷ್ಟಿ ಎಲ್ಲ ಏನ್ ಮಾಡ್ತಿದೆ ಅಂತಂದ್ರೆ, ಇಡೀ ಸೃಷ್ಟಿ ದೇವರನ್ನ ಎದುರು ನೋಡ್ತಾ ಇದೆ, ದೇವರ ಬರೋಣವನ್ನ ಎದುರು ನೋಡ್ತಾ ಇದೆ. ಪ್ರತಿ ಸೃಷ್ಟಿಯು ಕಾದು ಕುಳಿತಿದೆ, ದೇವರು ಯಾವಾಗ ಬರ್ತಾನೆ, ನಾವು ಆತನನ್ನ ಎದುರುಗೊಳ್ಳಬೇಕೆಂಬುದಾಗಿ ಕಾಯ್ತಾ ಇದೆ. ಅದು ಮಾತ್ರ ಅಲ್ಲದೆ ಅನೇಕ ಭಕ್ತರು ಸಹ ಏನಂತಂದ್ರೆ ಆ ದೇವರನ್ನ ಎದುರು ನೋಡ್ತಾ ಇದ್ದಾರೆ. ದೇವರು ಯಾವಾಗ ಬರ್ತಾನೆ ಎಂಬುದಾಗಿ ಇಡೀ ಲೋಕ, ಇಡೀ ವಿಶ್ವದಲ್ಲಿ ದೇವರ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಎದುರು ನೋಡ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲಿಯೂ ಪ್ರಸಂಗಗಳು ಕೇಳಲ್ಪಡ್ತಾ ಇದೆ, ಈಗೋ ಕರ್ತನು ಬೇಗನೆ ಬರಲಿಕ್ಕಿದ್ದಾನೆ ಎಂಬುದಾಗಿ. ಹಾಗಾದ್ರೆ ದೇವರ ಬರಣವು ಅತಿ ಸಮೀಪವಾಗಿದೆ. ಆಮೇಲೆ ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ದೇವರು ಬೇಗನೆ ಬರ್ಲಿಕ್ಕಿದ್ದಾರೆ. ಹಲ್ಲೆಲೂಯ. ದೇವರು ಬೇಗನೆ ಬರ್ಲಿಕ್ಕಿದ್ದಾರೆ. ಆಮೇಲೆ ದೇವರು ಬೇಗನೆ ಬರ್ಲಿಕ್ಕಿದ್ದಾರೆ.
ಹಲ್ಲೆಲೂಯಾ. ದೇವರು ಬೇಗನೆ ಬರ್ಲಿಕ್ಕಿದ್ದಾರೆ. ಹಾಗಾಗಿ ನೀವು ಬಟ್ಟೆಗಳನ್ನ ಹಂಗೆ ಇಟ್ಕೊಳ್ಬೇಡ್ರಿ. ಏನ್ ಮಾಡಬಾರ್ದಂತೆ? ಬಟ್ಟೆಗಳನ್ನ ಹಾಗೆ ಇಟ್ಕೊಳ್ಬೇಡ್ರಿ. ಎಲ್ಲ ಹೊಸ ಬಟ್ಟೆಗಳನ್ನ ವಾರ 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 ಚೆನ್ನಾಗಿ ಹಾಕೊಂಡು ಏನ್ ಮಾಡ್ರಿ, ಖಾಲಿ ಮಾಡ್ತಲೇ ಇರ್ರಿ. ಹಲ್ಲೆಲೂಯಾ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ದೇವರು ಬೇಗನೆ ಬರ್ಲಿಕ್ಕಿದ್ದಾರೆ. ನಂಬಿಕೆ ಉಳ್ಳವರು ಮಾತ್ರ, ಯಾರು ನಂಬಿಕೆ ಉಳ್ಳವರು ಮಾತ್ರ ನೀವು ಒಳ್ಳೆ ಡ್ರೆಸ್ಗಳನ್ನ ಹಾಕೊಂಡ್ಬರ್ತೀರಿ. ನಂಬಿಕೆ ಇಲ್ವಾ, ದೇವರು ಲೇಟ್ ಬರ್ತಾರೆ ಅಂತ ಹೇಳಿದ್ರೆ ನಿಮ್ಮ ಬಟ್ಟೆಗಳನ್ನ ಹಾಗೆ ಇಟ್ಕೊಳ್ಳಿ, ಓಕೆನಾ? ಆದರೆ ಸಕಲ ಸೃಷ್ಟಿ ಏನು ಮಾಡ್ತಿದೆ ಅಂದರೆ, ಇವತ್ತು ದೇವರು ಬರ್ತಾನೆ ಎಂಬುದಾಗಿ ಎದುರು ನೋಡ್ತಾ ಇದ್ದಾರೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಆತನು ಬರಲಿಕ್ಕೆ ತಡ ಮಾಡ್ತಾ ಇದ್ದಾನೆ. ಯಾಕೆ ಆತನು ತಡ ಮಾಡ್ತಿದ್ದಾನೆ ಎಂಬಂತ ಸಂಗತಿಯನ್ನು ಇವತ್ತು ನಾವು ನೋಡ್ಲಿಕ್ಕೆ ಇದ್ದೇವೆ. ಪರಮಗೀತೆ 2ನೇ ಅಧ್ಯಾಯ 10ನೇ ವಚನ, ಪ್ರಕಟಣೆ 4ನೇ ಅಧ್ಯಾಯ 1ನೇ ವಚನ. ಮೊದಲು ಪ್ರಕಟಣೆ 4:1 ಓದ್ರಿ. ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು, ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ ವಾಣಿಯು ಕೇಳಿಸಿತು. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. ಕೂಡಲೇ ದೇವರಾತ್ಮ ವಶನಾದನು. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಇದಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು, ಅಲ್ಲಿ ತುತ್ತೂರಿಯು ಮಾತನಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ ವಾಣಿಯು ಕೇಳಿಸಿತು. ಅಲ್ಲಿ ಒಂದು ಸ್ವರವನ್ನ ನಾನು ಕೇಳಿದೆ, ಇಲ್ಲಿಗೆ ಏರಿ ಬಾ ಎಂಬುದಾಗಿ. ಹಲ್ಲೆಲೂಯಾ. ಯೋಹಾನನು ಹೇಳ್ತಾ ಇದ್ದಾನೆ, ಕರ್ತನೇ ನೀನು ಬೇಗನೆ ಬಾ ಎಂಬುದಾಗಿ. ಯಾಕಂದ್ರೆ ಯೋಹಾನನು ಆಲ್ರೆಡಿ ಎಲ್ಲಿ ಹತ್ತಿದ್ದಾನೆ? ಪದ್ಮೋಸ್ ದ್ವೀಪದ ಮೇಲೆ ಹತ್ಯೆ ಆಯಿತು. ದರ್ಶನಗಳನ್ನ ನೋಡುವಂತ ಸ್ಥಳದಲ್ಲಿ ಅವನು ಹತ್ಯೆ ಆಯಿತು. ಈಗ ಅವನು ಯಾರನ್ನ ಎದುರು ನೋಡ್ತಿದ್ದಾನೆ? ಕರ್ತನಾದ ಯೇಸು ಬರುವಿಕೆಯನ್ನು ಆತನ ಎದುರು ನೋಡ್ತಾ ಇದ್ದಾನೆ. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಕರ್ತನಾದ ಯೇಸು ಆತನು ಬರುವುದನ್ನ ತಡ ಮಾಡ್ತಾ ಇದ್ದಾನೆ. ಕಾರಣ ಏನಂತಂದ್ರೆ, ನೀನು ನಾನು ಏರಿ ಬರಬೇಕೆಂಬುದಾಗಿ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ನಾವು ಎಲ್ಲಿದ್ದೇವೆ? ಏರಿ ಬರದೆ ನಾವು ಎಲ್ಲಿದ್ದೇವೆ? ಅದೇ ಮುಖ್ಯವಾದಂತ ಪಾಯಿಂಟ್ ಅಲ್ವಾ? ಯೇಸು ಹೇಳ್ತಾ ಇದ್ದಾರೆ, ಇಲ್ಲಿಗೆ ಏರಿ ಬಾ. ಹಲ್ಲೆಲೂಯಾ. ನೀನು ಹತ್ತಬೇಕಾಗಿದೆ. ಹತ್ತದೆ ಹೋದರೆ ನಾವು ಏನಂತಂದ್ರೆ ತಲುಪಲಿಕ್ಕೆ ಸಾಧ್ಯವಿಲ್ಲ. ನಾವು ಮುಟ್ಟಬೇಕಾದಂಥ ಗುರಿಯನ್ನ ನಾವು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯೆಶಾಯನು ಬರೆಯುವಾಗ ಹೇಳ್ತಾನೆ, ಏನಂತ, ಚಿಯೋನೆ ಎಚ್ಚರಗಳು, ನಿನ್ನ ಧೂಳನ್ನ ಜಾಡಿಸಿಕೊ, ಎದ್ದು ನಿನ್ನ ಆಸನದ ಮೇಲೆ ಕೂತಿಕೋ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ, ನಾವು ಎದ್ದೇಳುವಂಥವ್ರಾಗಿರ್ಬೇಕು. ಹಲ್ಲೆಲೂಯಾ. ಏರಿ ಬರುವಂಥವ್ರಾಗಿ ನಾವು ಇರ್ಬೇಕು. ಏರಿ ಬರುವಾಗ ಮಾತ್ರನೇ, ನಾವು ಮೆಟ್ಟಲನ್ನು ಹತ್ತುವಾಗ ಮಾತ್ರನೇ ಉನ್ನತವಾದಂಥ ಅನುಭವಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಈಗ ನಾವು ಕೆಳಗಡೆ ಇರ್ತೇವೆ ಅಂತ ಅನ್ಕೊಂಡ್ರೆ, ಕೆಳಗಡೆ ಇದ್ರೆ ನಮ್ಗೇನು ಕಾಣಿಸಲ್ಲ. ನಾವು ಮೇಲೆ ಹತ್ತಿ ನೋಡುವಾಗ ಏನಾಗುತ್ತೆ? ಎಲ್ಲ ಶಿಖರಗಳು ಏನಾಗುತ್ತೆ? ನಮಗೆ ಕಾಣಿಸಲ್ಪಡುತ್ತೆ. ಹಾಗೆಯೇ ಆತ್ಮಿಕ ಲೋಕದಲ್ಲಿ ನಾವು ಏರಿ ಬರುವಂಥವರಾಗಿರ್ಬೇಕು. ಹಲ್ಲೆಲೂಯಾ. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಇವತ್ತಿಗೂ ತನ್ನ ಬರಣವನ್ನ ಯಾಕೆ ತಡ ಮಾಡ್ತಾ ಇದ್ದಾನೆ ಅಂದ್ರೆ, ನನ್ನ ಮಕ್ಕಳು ಇದ್ದ ಪರಿಸ್ಥಿತಿಯಲ್ಲೇ ಇದ್ದಾರೆ ಹೊರತು ಅವರು ಇನ್ನು ಆತ್ಮಿಕ ಅನುಭವಕ್ಕೆ ಏರಿ ಬರ್ತಾ ಇಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ಆತ ನಿಮಗೆ ಹೇಳ್ತಾ ಇದ್ದಾನೆ, ನೀನು ಏರಿ ಬರಲೇಬೇಕು. ಹಲ್ಲೆಲೂಯಾ. ಉನ್ನತವಾದಂಥ ಅನುಭವಕ್ಕೆ ನೀವು ಏರಿ ಬರುವಂಥವರಾಗಿ ಇರಬೇಕು. ಆಮೇಲೆ ಪರಮಗೀತೆ ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ ಅದರಲ್ಲಿ 1ನೇ ವಚನದಲ್ಲಿ ನಾವು ನೋಡ್ತೇವೆ, ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನ ನಾನು ನಿನಗೆ ತೋರಿಸಿಕೊಡ್ತೇನೆ. ಆಮೇಲೆ ಹಾಗಾದ್ರೆ ಏರಿ ಬರುವಾಗ ಏನ್ ನಡೆಯುತ್ತೆ ಅಂತಂದ್ರೆ, ಮುಂದೆ ನಿನ್ನ ಜೀವಿತದಲ್ಲಿ ಏನು ನಡೆಯಬೇಕಾಗಿದೆಯೋ, ಮುಂದೆ ನಿನ್ನ ಫ್ಯೂಚರ್ನಲ್ಲಿ ಏನು ಕಾರ್ಯಗಳು ನಡೆಯಬೇಕಾಗಿದೆಯೋ ಅದನ್ನ ಕರ್ತನಾದ ದೇವರು ನಿನಗೆ ತೋರಿಸಿಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಮೆಟ್ಟಿಲನ್ನ ಹತ್ತದೆ ಹೋಗದೆ, ಆತ್ಮಿಕ ಸಂಗತಿಗಳಲ್ಲಿ ನಾವು ಒಂದು ಹಂತ ಬೆಳೆಯದೆ ಹೋದರೆ, ನಾವು ನಮಗಾಗಿ ದೇವರು ಇಟ್ಟಿರುವಂಥದ್ದನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನಾವು ಅಪೊಸ್ತಲನಾದ ಯೋಹಾನನು ಬರೆಯುವಾಗ ಹೇಳ್ತಾನೆ, ನೀ ಮುಂದೆ ಆಗಬೇಕಾದವುಗಳನ್ನು, ಹಾಗಾದ್ರೆ ಮುಂದೆ ಏನು ನಡೆಯಬೇಕಾಗಿದೆಯೋ ಅದನ್ನ ನಾನು ನಿನಗೆ ತಿಳಿಯಪಡಿಸ್ತೇನೆ. ಹಲ್ಲೆಲೂಯಾ. ಇವತ್ತು ನಾವು ಯಾವುದೇ ಪ್ರವಾದಿಗಳನ್ನಾಗಿರ್ಬೋದು ಅಲ್ವಾ, ಯಾವುದೇ ಅಪೊಸ್ತಲರನ್ನಾಗಿರ್ಬೋದು, ಯಾವ ಸೇವಕರನ್ನಾಗಿರ್ಬೋದು, ನಾವು ಹುಡುಕಿಕೊಂಡು ಹೋಗುವಂತ ಅಗತ್ಯತೆ ಇಲ್ಲ. ಯಾವಾಗ ನಾವು ಆತ್ಮಿಕವಾಗಿ ಒಂದು ಮೆಟ್ಟಿಲನ್ನು ಹತ್ತಿಕೊಂಡು ಹೋಗ್ತೇವೋ ಆಗಲೇ ದೇವರು ಏನ್ ಮಾಡ್ತಾರೆ ಅಂದ್ರೆ, ನನ್ನ ಭವಿಷ್ಯತೆಗೆ ಬೇಕಾದದನ್ನ ಆತನೇ ನಿನ್ನ ಮೂಲಕವಾಗಿ ಆತ ತಿಳಿಯಪಡಿಸುವ ಆತನಾಗಿದ್ದಾನೆ. ಆಮೇಲೆ ಯೇಸು ಎಲ್ಲರಲ್ಲಿಯೂ ಇದ್ದಾನೆ, ಎಲ್ಲರೊಟ್ಟಿಗೆ ಮಾತನಾಡುವ ಆತನಾಗಿದ್ದಾನೆ. ಆದ್ರೆ ಆತನು ಎಲ್ಲಾ ಪ್ರವಾದಿಗಳಿಗಿಂತಲೂ ಆತನು ಹೆಚ್ಚಿನವನಾಗಿದ್ದಾನೆ. ಅಂತ ಹೆಚ್ಚಿನವನಾದಂಥ ಪ್ರವಾದಿಯಾದಂಥ ಯೇಸು ಕ್ರಿಸ್ತನು ನಿಮ್ಮೊಳಗೆ ವಾಸವಾಗಿದ್ದಾನೆ.
ಹಲ್ಲೆಲೂಯಾ. ಅಂತ ದೇವರು ನಮ್ಮ ಮಧ್ಯದಲ್ಲಿ ಇರುವಾಗ ನಾವು ಆತ್ಮಿಕ ಮಂಡಲದಲ್ಲಿ ಒಂದರ ನಂತರ ಒಂದು ಸ್ಟೆಪ್ಪನ್ನು ನಾವು ಹತ್ತಿ ಹೋಗುವಂಥರಾಗಿರಬೇಕು. ಈಗ ನಾವು ಜನವರಿ ತಿಂಗಳಿಗೆ ಬಂದಿದ್ದೇವೆ. ಜನವರಿ ಏನಾಗ್ತಿದ್ದೇನು ಮುಗಿದು ಹೋಗ್ತಾ ಇದೆ. ನಾವು 2ನೇ ತಿಂಗಳಿಗೆ ಖಾಲಿ ಇಡ್ತಿದ್ದೇವೆ ಇಲ್ವಾ? ಇಡ್ತೀವಿ, 2ನೇ ತಿಂಗಳಿಗೆ ಬರ್ತಾ ಇದ್ದೇವೆ. ಹಾಗಾದ್ರೆ ದಿನಗಳು ನಮ್ಮನ್ನ ಮುಂದಕ್ಕೆ ನಡೆಸ್ತಾ ಇದೆ ಅಂದ್ರೆ ನಾವು ಮಾತ್ರ ಹಾಗೆ ಇರಬಾರ್ದು. ಹಲ್ಲೆಲೂಯಾ. ನಾವು ಹಾಗೆ ಇರಬಾರ್ದು. 2025ರಲ್ಲಿ ಹಾಗೆ ಇದ್ದಿದ್ದೇವೆ. 2026ರಲ್ಲಿ ನಮ್ಮ ಆತ್ಮಿಕ ವಿಷಯದಲ್ಲಿ ನಾವು ಅಭಿವೃದ್ಧಿಗೊಳ್ಳಬೇಕು. ಹಲ್ಲೆಲೂಯಾ. ಕರ್ತನು ಏನೋ ಒಂದನ್ನು ಮಾಡಲಿಕ್ಕೋಸ್ಕರ ನಿನ್ನ ಜೀವಿತದಲ್ಲಿ ಆತ್ಮಿಕ ಸಂಗತಿಗಳನ್ನ ನಿನ್ನ ಲೈಫಲ್ಲಿ ನಡೆಸಬೇಕೆಂಬುದಾಗಿ ಆತನು ಬರುವುದನ್ನ ತಡ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆದ್ರೆ ತಡ ಮಾಡ್ತಿದ್ದಾನೆ. ಆದ್ರೆ ದೇವರ ವಾಕ್ಯ ಹೇಳುತ್ತೆ, ತಡವಾದರೂ ತನ್ನ ವಾಗ್ದಾನ ನೆರವೇರಿಸಿ ಆತನು ಬರಲಿಕ್ಕಿದ್ದಾನೆ. ಪೇತ್ರನ ಬರೆಯುವಾಗ ಹೇಳ್ತಾನೆ, ತಡವಾಗುತ್ತೆ ನಿಜ, ಆದ್ರೆ ತನ್ನ ವಾಗ್ದಾನವನ್ನು ನೆರವೇರಿಸಲಿಕ್ಕೆ ಆತನು ಬರಲಿಕ್ಕಿದ್ದಾನೆ. ನಮ್ಮ ಆತ್ಮಿಕ ಸಂಗತಿಗಳು ಏನಾಗಿರ್ಬೇಕು ಅಂದ್ರೆ ದಿನದಿಂದ ದಿನಕ್ಕೆ ಅಭಿವೃದ್ಧಿಗೊಳ್ಳುವಂಥದ್ದಾಗೆ ಇರಬೇಕು. ಹಲ್ಲೆಲೂಯಾ. ಬಿದ್ದು ಹೋಗುವಂತರಾಗಿ ನಾವು ಇರಬಾರ್ದು. ಇನ್ನೊಂದು ವಾಕ್ಯವನ್ನು ನಾವು ನೋಡೋಣ. ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 12ನೇ ವಚನ ನಾವು ಓದ್ಕೊಳ್ಳೋಣ. ಆಮೇಲೆ ಅವರಿಗೆ, ಇಲ್ಲಿ ಮೇಲಕ್ಕೆ ಬನ್ನಿರಿ ಎಂದು ಆಕಾಶದ ಮಹಾವಾಣಿಯು ಕೇಳಿಸಿತ್ತು. ಅದನ್ನು ಅವರು ಕೇಳಿ ಮೇಘ ವಿಮಾನದಲ್ಲಿ ಪರಲೋಕಕ್ಕೆ ಏರಿ ಹೋದರು ಎಂಬುದಾಗಿ ನೋಡ್ತೀವಿ. ಇದಕ್ಕೆ ಮುಂಚಿತವಾಗಿ ವಾಕ್ಯ ಹೇಳುತ್ತೆ, 3 ದಿನಗಳಾದ ಮೇಲೆ ದೇವರಿಂದ ಜೀವಾತ್ಮ ಬಂದು ಆ ಶವಗಳಲ್ಲಿ ಹೋಗಲು ಅವು ಕಾಲುಗಳು ನಿಂತವು. ಅವರು ನೋಡಿದವರಿಗೆ ಮಹಾಭಯವಿಡಿಯಿತು. ಆಮೇಲೆ ಅವರಿಗೆ, ಇಲ್ಲಿ ಮೇಲಕ್ಕೆ ಬಾ ಎಂಬುದಾಗಿ. ಹಲ್ಲೆಲೂಯಾ. ಈ ವರ್ಷದಲ್ಲಿ ಅಂದ್ರೆ ಈ ತಿಂಗಳಿನಲ್ಲಿ ನೀವು ದೇವರೊಟ್ಟಿಗೆ ಒಂದು ಒಡಂಬಡಿಕೆ ಮಾಡಿಕೊಳ್ಬೇಕು. ದೇವರೇ, ನಾನು ಈ ಮೇಲಕ್ಕೆ ಏರಿ ಬರಲಿಕ್ಕೆ ನಾನು ಏನಾಗ್ತೇನೆ, ಸಿದ್ಧವಾಗ್ತೇನೆ ಎಂಬುದಾಗಿ. ಹಾಗಾದ್ರೆ ಈ ವಾಕ್ಯ ಹೇಳ್ತಿದೆ, ಸತ್ತಂತ ಆ ಆತ್ಮಗಳಿಗೆ ಜೀವವನ್ನ ಕೊಡಲು ಅವು ಕಾಲೂರಿ ನಿಂತುಕೊಳ್ಳುತ್ತು. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಸಮಾರ್ಯ ಸ್ತ್ರೀಯ ಬಳಿಯಲ್ಲಿ ಮಾತನಾಡುವಾಗ ಆತನು ಹೇಳ್ತಾನೆ, ಅಮ್ಮ, ನಾನು ಕೊಡುವಂತ ನೀರನ್ನ ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದೇ ಇಲ್ಲ. ಹಲ್ಲೆಲೂಯಾ. ಆ ನೀರು ಯಾವುದು ಅಂತಂದ್ರೆ ಅದು ಜೀವ ಕೊಡುವಂತ ನೀರಾಗಿದೆ. ದಾಹ ಅನ್ನುವಂಥದ್ದು ಯಾವುದು ಅಂತ ನೋಡುವಾಗ ಈ ಲೋಕದ ಆಶೆಗಳು, ಈ ಲೋಕದ ಇಚ್ಛೆಗಳು ಅಲ್ವಾ, ಈ ಲೋಕದಲ್ಲಿರುವಂತ ಏನಂತಂದ್ರೆ ಸಂಗತಿಗಳನ್ನ ನಾವು ಅಪೇಕ್ಷಿಸ್ತಾ ಇರ್ತೇವೆ. ಈ ಲೋಕದಲ್ಲಿ ಇರುವಂತ ಸಂಗತಿಗಳನ್ನ ನಾವು ಅಧಿಕವಾಗಿ ಹುಡುಕ್ತಾ ಇರ್ತೇವೆ. ಮನುಷ್ಯರೊಟ್ಟಿಗೆ ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇರ್ತೇವೆ. ಆದ್ರೆ ದೇವರ ವಾಕ್ಯ ಹೇಳುತ್ತೆ, ನೀನು ಇವನ್ನೆಲ್ಲ ದಾಟಿ ಅಂದ್ರೆ ನಾನು ಕೊಡುವನ್ನ ನೀರನ್ನು ಕುಡಿದ್ರೆ ಈ ಲೋಕದಲ್ಲಿ ಇರುವಂತ ಜನರ ಮೇಲೆ ಇರುವಂತ ಪ್ರೀತಿ ನಿನಗೆ ಬರೋದಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಆ ಜೀವ ನಿನ್ನೊಳಗೆ ಇರುವಾಗ ಈ ಲೋಕದ ಯಾವ ವ್ಯವಹಾರಗಳ ಕುರಿತಾಗಿ ನಿನಗೆ ಏನಂದ್ರೆ ಚಿಂತೆಗಳು ಇರುವುದಿಲ್ಲ. ಯಾಕಂದ್ರೆ ಆ ಜೀವ ಏನ್ ಮಾಡುತ್ತೆ ಅಂದ್ರೆ ಆ ಲೋಕದ ವಿಷಯದಲ್ಲಿ ನೀನು ದಾಹಗೊಳ್ಳದ ಹಾಗೆ ನಿನ್ನನ್ನು ನೋಡಿಕೊಳ್ಳುವಂಥದ್ದಾಗಿದೆ. ಹಲ್ಲೆಲೂಯಾ. ಇದಕ್ಕೆ ವಾಕ್ಯ ನೋಡ್ತೇನೆ, ನೀನು ಸತ್ತ ಶವದ ಹಾಗೆ ಇದ್ರೂ ನಿನಗೆ ನನ್ನ ಜೋಯೆ ಲೈಫನ್ನು ನಾನು ನಿನಗೆ ಕೊಡ್ತೇನೆ. ಆಮೇಲೆ ಆ ಲೈಫನ್ನು ನಿನಗೆ ಕೊಡುವಾಗ ನೀನು ಒಂದು ವೇಳೆ ಈ ಲೋಕ ನಿನ್ನನ್ನ ಯಾವುದಾದ್ರೂ ವಿಷಯದಲ್ಲಿ ನಿನ್ನನ್ನು ಡಿಸಪಾಯಿಂಟ್ ಮಾಡಿ ನಿನ್ನನ್ನ ಅಂದ್ರೆ ಸತ್ತ ಪರಿಸ್ಥಿತಿಯಲ್ಲಿ ನಿನ್ನ ಮಲಗಿಸಿರ್ಬೋದು. ಆದರೆ ನಾನೇನು ಮಾಡ್ತೀನಿ ಗೊತ್ತಾ, ನನ್ನ ಒಳಗೆ ಒಂದು ಲೈಫ್ ಇಟ್ಟಿದ್ದೇನೆ. ಆ ಜೀವವನ್ನು ನಾನು ಏನು ಮಾಡ್ತೇನೆ, ನಿನಗೆ ಕಳಿಸ್ತೇನೆ. ನೀನು ಪುನಃ ಕಾಲೂರಿ ನಿಂತುಕೊಳ್ಳುತ್ತೇನೆ. ಹಲ್ಲೆಲೂಯಾ. ಕಾಲೂರಿ ನಿಲ್ಲಬೇಕಂತಂದ್ರೆ ನೀನು ಎಲ್ಲಿಗೆ ಏರಿ ಬರಬೇಕು, ಮೇಲಕ್ಕೆ ಏರಿ ಬರಬೇಕು. ಹಲ್ಲೆಲೂಯಾ. ಹಾಗಾದ್ರೆ ನೋಡ್ರಿ, ಲಾಜರನು ಸತ್ತೋಗಿದ್ದಾನೆ. ಲಾಜರನ ಕುಟುಂಬ ದೇವರೊಟ್ಟಿಗೆ ನಡೆದಂಥ ಕುಟುಂಬ ಅಲ್ವಾ. ಮಾರ್ತಳಾಗಿರ್ಬೋದು, ಮರಿಯಳಾಗಿರ್ಬೋದು. ಮಾರ್ತಳು ಯೇಸುವಿಗೆ ಬೇಕಾದಂಥ ಒಳ್ಳೆಯ ಊಟವನ್ನ ಅವಳೇನು ಮಾಡಿದ್ಲು, ಸಿದ್ಧ ಮಾಡಿದ್ಲು. ಮರಿಯಳು ಆತನು ಹೇಳುವಂಥ ಮಾತನ್ನ ಕೇಳ್ತಾ ಇದ್ಲು. ಹಾಗಾದ್ರೆ ಈ ಕುಟುಂಬ ಯೇಸುವನ್ನ ಪ್ರೀತಿ ಮಾಡಿದ್ರು. ಆದರೆ ದೇವರು ಏನು ಮಾಡಿದ, ಇವರು ಆತ್ಮಿಕ ವಿಷಯದಲ್ಲಿ ಒಂದು ಹಂತ ಬೆಳೆದವರಾಗಿದ್ದಾರೆ. ಅಂದರೆ ಆತ್ಮಿಕ ವಿಷಯದಲ್ಲಿ ಮೆಟ್ಟಲನ್ನು ಹತ್ತಿದವರಾಗಿದ್ದಾರೆ. ಅಂದರೆ ಇವತ್ತು ನೀವು ಸೇವೆಗಾಗಿ ಮಾಡುವಂಥ ಕಾರ್ಯಗಳಾಗಿರ್ಬೋದು, ಇವತ್ತು ದೇವರಿಗೋಸ್ಕರವಾಗಿ ನೀವು ಪಡುವಂಥ ಪ್ರಯಾಸ ಆಗಿರ್ಬೋದು, ಉಪವಾಸವಾಗಿರ್ಬೋದು, ಇಲ್ಲ ಪ್ರಾರ್ಥನೆ ಜೀವಿತವಾಗಿರ್ಬೋದು, ಇಲ್ಲ ನೀವು ಏನೋ ದೇವರೊಟ್ಟಿಗೆ ಒಂದು ಡೆಡಿಕೇಶನ್ ಮಾಡ್ಕೊಂಡಿದ್ದೀರೋ
ಅದನ್ನು ಏನು ಮಾಡಬಾರ್ದು ಅಂತಂದರೆ ಬಿಟ್ಟು ಬಿಡದೆ ನೀವು ಮುಂದಕ್ಕೆ ಸಾಗಿ ಹೋಗ್ತಾ ಇರುವಾಗ ಏನಾಗುತ್ತೆ ಅಂದರೆ ದೇವರು ನಿನ್ನ ಜೀವಿತದಲ್ಲೂ ನಿನ್ನ ಕುಟುಂಬದ ಕಾರ್ಯಗಳಲ್ಲೂ ಸಹ ಸತ್ತು ಹೋದಂಥ ಪರಿಸ್ಥಿತಿಗಳನ್ನು ಆತನು ಮಾರ್ಪಡಿಸಲಿಕ್ಕೆ ಆತನು ಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳುತ್ತೆ, ಸತ್ತಂತವಿಗೆ ನಾನು ಜೀವಾತ್ಮವನ್ನು ಕಳಿಸಿ ಅವು ಕಾಲೂರಿ ನಿಲ್ಲುವಂತೆ ಮಾಡ್ತೇನೆ. ನಿಂತ ಮೇಲೆ ನೀನು ಏನು ಮಾಡಬೇಕು, ಇಲ್ಲಿಗೆ ಏರಿ ಬಾ ಎಂಬಂಥ ಸಂಗತಿಗಳನ್ನು ಇಲ್ಲಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಪರಮಗೀತೆ 2ನೇ ಅಧ್ಯಾಯ 10ನೇ ವಚನ ನಾವು ಓದಿಕೊಳ್ಳೋಣ. ಪರಮಗೀತೆ 2:10. ನನ್ನ ನಲ್ಲನು ನನಗೆ ಹೀಗಂದನು, ನನ್ನ ಪ್ರಿಯಳೇ ಎನ್ನ ಸುಂದರಿಯೇ ಎದ್ದು ಬಾ. ಇನ್ನೊಂದು ಸರಿ. ನನ್ನ ನಲ್ಲನು ನನಗೆ ಹೀಗಂದನು, ನನ್ನ ಪ್ರಿಯಳೇ ಎನ್ನ ಸುಂದರಿಯೇ ಎದ್ದು ಬಾ. ಸಾಕು. ನನ್ನ ನಲ್ಲನು ನನಗೆ ಹೀಗಂದನು, ನನ್ನ ಪ್ರಿಯಳೇ ಎನ್ನ ಸುಂದರಿಯೇ ಎದ್ದು ಬಾ ಎಂಬುದಾಗಿ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ನನ್ನ ನಲ್ಲನು ಅಂದ್ರೆ ಯಾರು? ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಎದ್ವಾ ಅಂದರೆ ಈಗ ನಾವೇ ಆಗಿರ್ಬೋದು ಅಲ್ವಾ, ಮಾತು ಕೇಳದೆ, ಈಗ ಮಕ್ಕಳು ಇರ್ತಾರಲ್ಲ, ಮಾತು ಕೇಳದೆ ಇರುವಾಗ ನಾವೇನು ಹೇಳ್ತೀವಿ, ಎದ್ದು ಬರ್ತೀಯ ಇಲ್ವಾ ಅಂತ ಹೇಳ್ತೀವಿ. ಸಾಧ್ಯ ಆದರೆ ನಮ್ಮ ಭಾಷೆಗಳಲ್ಲಿ ಅಂದರೆ ನಮ್ಮ ದುರ್ಭಾಷೆಗಳನ್ನಾದರೂ ನಾವು ಯೂಸ್ ಮಾಡ್ತೇವೆ ಅಲ್ವಾ. ಭಾಷೆಗಳನ್ನ ಯೂಸ್ ಮಾಡಿ ಏನು ಮಾಡ್ತೇವೆ, ಎದ್ದು ಬರ್ತೀಯ ಇಲ್ವಾ ಅಂತ ಹೇಳ್ಬಿಟ್ಟು ಕೆಟ್ಟ ಮಾತನಾದ್ರೂ ಯೂಸ್ ಮಾಡ್ತೇವೆ. ಆದರೆ ದೇವರು ಇಲ್ಲಿ ನಾವು ಯಾರು ನಾವು ಒಳ್ಳೆಯವರಲ್ಲ. ನಮ್ಮಲ್ಲಿ ಯಾವ ಒಳ್ಳೆತನ ಇಲ್ಲವೇ ಇಲ್ಲ. ಆದರೆ ಇಲ್ಲಿ ಆತನ ಕರೆಯುವಾಗ ಏನು ಹೇಳ್ತಿದ್ದಾನೆ ಅಂತಂದರೆ, ನನ್ನನ್ನು ನನಗೆ ಹೀಗೆಂದನು, ನನ್ನ ಪ್ರಿಯಳೇ ಎನ್ನ ಸುಂದರಿಯೇ. ಹಲ್ಲೆಲೂಯಾ. ಯಾರಿಗೆ ಕರೀತಾ ಇದ್ದಾನೆ? ಪಾಪ ಮಾಡಿದಂಥ ವ್ಯಕ್ತಿಗಳನ್ನು, ಕೆಟ್ಟವರನ್ನು, ಮೋಸಗಾರರನ್ನು, ವ್ಯಭಿಚಾರಿಗಳನ್ನು ಅಲ್ವಾ, ಕುಡುಕರನ್ನು, ಭ್ರಷ್ಟರನ್ನು ನೋಡಿ ಆತನ ಹೇಳ್ತಿದ್ದಾನೆ, ಎನ್ನ ಸುಂದರಿಯೇ. ಹಲ್ಲೆಲೂಯಾ. ಹಾಗಾದರೆ ಇವತ್ತು ನಾವು ಯಾರಂತೆ ಆತನಲ್ಲಿ? ನಾವು ಯಾರಂತೆ? ನಾವು ಬಹಳ ಬ್ಯೂಟಿಫುಲ್ ಆಗಿದ್ದೇವೆ. ಹಲ್ಲೆಲೂಯಾ. ನಾವು ಬಹಳ ಸುಂದರವಾಗಿದ್ದೇವೆ. ಆತನಿಗೆ ನೋಡ್ರಿ, ಒಬ್ಬ ಪಾಪಿಯನ್ನು ನೋಡುವಾಗ, ಒಬ್ಬ ಪಾಪ ಮಾಡುವಂಥ ವ್ಯಕ್ತಿಯನ್ನು ನೋಡುವಾಗ ಜನರಿಗೆ ಆ ಪಾಪಿ ಹೇಗೆ ಕಾಣಿಸ್ತಾನೆ? ಸುಂದರವಾಗಿ ಕಾಣಿಸ್ತಾನ? ಏನು ನೀವೇ ಹೇಳ್ಬೇಕು. ಈಗ ಒಂದು ಪಾಪಿ ಹತ್ರ ನೀವು ಹೋಗ್ತೀರಾ ಅಂತ ಅನ್ಕೊಳ್ಳೋಣ. ಇವಾಗ ಒಂದು ವ್ಯಭಿಚಾರ ಸ್ತ್ರೀ ಅಲ್ವಾ, ಈಗ ವ್ಯಭಿಚಾರ ಸ್ತ್ರೀ ಇರ್ತಾಳೆ ಅನ್ಕೊಂಡು, ಆ ದುರಾಚಾರಿಯಾದಂಥ ಹೆಂಗಸನ್ನ ನಿಮ್ಮ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸಿದ್ರೆ ನೀವು ವಾವ್ ಸೋ ಬ್ಯೂಟಿಫುಲ್ ಅಂತ ಹೇಳ್ತೀರಾ? ಏನು ಹೇಳ್ತೀರಾ? ಯಪ್ಪ ಇವಳ ಹತ್ರ ಹೆಂಗ್ ನಿಲ್ಲೋದು, ಇವಳ ಜೊತೆಲಿ ಹೆಂಗಪ್ಪ ಫೋಟೋ ತಗೊಳ್ಳೋದು, ನಮ್ಮನ್ನು ಹಂಗೆ ಅನ್ಕೊಂಡು ಬಿಡ್ತಾರೆ ಅಲ್ವಾ, ಆರ್ಯದಾಗ. ಆದರೆ ದೇವರು ನಮ್ಮನ್ನು ಕರೆಯುವಾಗ ಅದು ಎಷ್ಟು ವ್ಯತ್ಯಾಸಗಳನ್ನಾಗಿ ಆತನ ಕರೀತಾ ಇದ್ದ. ಹಲ್ಲೆಲೂಯಾ. ಇವತ್ತು ಆತನ ಯಾಕೆ ಆತನ ಹೇಳ್ತಿದ್ದಾನೆ ಅಂದರೆ, ಇವತ್ತು ನಿನ್ನ ಪರಿಸ್ಥಿತಿ ಹೇಗೆ ಇರ್ಬೋದು, ಇವತ್ತು ನೀನು ಪಾಪದ ಕೆಸರಿನಲ್ಲಿ ಮುಳುಗೇ ಹೋಗಿರ್ಬೋದು, ಮೋಸದಲ್ಲಿ ಬಿದ್ದು ಹೋಗಿರ್ಬೋದು, ಇಲ್ಲ ಯಾರಿಗಾದ್ರೂ ಅನ್ಯಾಯ ಮಾಡಿರ್ಬೋದು. ಆದರೂ ಪರವಾಗಿಲ್ಲ, ನೀನು ಚಾನ್ಸ್ ಕೊಡ್ತೇನೆ. ನೀನು ಕೆಟ್ಟವಳು ಅಂತ ನಾನು ಹೇಳಲ್ಲ, ನಾನು ಹೇಳ್ತಾ ಇದ್ದೇನೆ ನೀನು ನನ್ನ ಸುಂದರಿ ಎಂಬುದಾಗಿ. ಹಲ್ಲೆಲೂಯಾ. ಇನ್ನೊಂದು ಸಾರಿ ಓದೋಣ. ನನ್ನ ನಲ್ಲನು ನನಗೆ ಹೀಗಂದನು, ನನ್ನ ಪ್ರಿಯಳೇ ಎನ್ನ ಸುಂದರಿಯೇ ಎದ್ದು ಬಾ. ನನ್ನ ಪ್ರಿಯಳೇ ಎನ್ನ ಸುಂದರಿಯೇ. ಹೇಗಂತೆ ಅದು? ಚೆನ್ನಾಗಿ ಹೇಳ್ರಿ ನೀವೆಲ್ಲರೂ ಹೇಳ್ರಿ. ನನ್ನ ಪ್ರಿಯಳೇ ಹೇಳ್ರಿ, ಬಾಯ್ಬಿಟ್ಟು ಹೇಳ್ರಿ. ನನ್ನ ಪ್ರಿಯಳೇ ಎನ್ನ ಸುಂದರಿಯೇ. ಎನ್ನ ಸುಂದರಿ ಅಂದ್ರೆ ಏನು? ನನ್ನ ಪ್ರಿಯಳು ಅಂತ ಹೇಳಿದ್ರು. ಎನ್ ಸುಂದರಿ ಅಂದ್ರೆ ಎನ್ನ ಸುಂದರಿ. ನನಗೆ ಮಾತ್ರ ನೀನು ಸುಂದರಿ, ಎಲ್ಲರಿಗೂ ಅಲ್ಲ. ಹಲ್ಲೆಲೂಯಾ. ಯಾರಾದ್ರೂ ಬಂದ್ರೆ ನೀನು ಸುಂದರಿ ಅಂದ್ರೆ ಒಪ್ಕೊಳ್ಬಾರ್ದು. ಯಾಕಂದ್ರೆ ದೇವರು ಏನ್ ಹೇಳ್ತಿದ್ದಾನೆ, ನೀನು ನನಗೆ ಮಾತ್ರ ಸೌಂದರ್ಯವಾಗಿದೆಯಾ. ಆಮೇಲೆ ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಾ ಅಂತಂದ್ರೆ ಸೌಂದರ್ಯವುಳ್ಳವರಾಗಿದ್ದೀರಾ. ಅದಕ್ಕೆ ದೇವರು ಹೇಳ್ತಿದ್ದಾನೆ ಎನ್ನ ಸುಂದರಿ. ಹಲ್ಲೆಲೂಯಾ. ಕಲ್ವಾರಿ ಶಿಲುಬೆಯಲ್ಲಿ ಆತನು ಸಂಪೂರ್ಣವಾಗಿ ಆತನು ಜಜ್ಜಲ್ಪಟ್ಟನು ಅಲ್ವಾ. ಆತನಲ್ಲಿ ನೋಡಲಿಕ್ಕೆ ಯಾವ ಅಂದ ಚಂದಗಳು ಕಾಣಿಸಲಿಲ್ಲ. ಕಾರಣ ಯಾಕೆ ಅಂತಂದರೆ, ಪಾಪದಲ್ಲಿರುವಂಥ ನೀನು ಏನಂತಂದರೆ, ಪಾಪದ ಕೆಸರಿನಲ್ಲಿ ಮುಳುಗಿ ಹೋದಂಥ ನೀನು ಅವಲಕ್ಷಣವಾಗಿದ್ದೆ. ಆದರೆ ಅವಲಕ್ಷಣವಾಗಿದ್ದಂಥ ನಿನ್ನಗೆ ತನ್ನ ಸ್ವಾರೂಪ್ಯವನ್ನು ಕೊಟ್ಟು ನಿನ್ನ ಸ್ವಾರೂಪ್ಯನ ಆತನು ಒತ್ತುಕೊಂಡು ಇವತ್ತು ಆತನ ಕರೀತಿದ್ದಾನೆ, ನನ್ನ ಪ್ರಿಯಳೇ ಎನ್ನ ಸುಂದರಿಯೇ ಎದ್ದು ಬಾ. ಹಲ್ಲೆಲೂಯಾ. ನನ್ನ ಯಾರು ಅವಲಕ್ಷಣವಾಗಿದೆಯಾ ಅಂತ ಕರೆದಿದ್ದಾರೆ?
ನಿನ್ನನ್ನು ಯಾರು ಪಾಪಿ ಅಂತ ಕರೆದಿದ್ದಾರೆ? ನಿನ್ನನ್ನು ಅಪರಾಧಿ ಎಂಬುದಾಗಿ ಯಾರು ಕರೀತಾ ಇದ್ದಾರೆ? ನೀನು ಅಪರಾಧಿ ಅಲ್ಲ, ನೀನು ಪಾಪಿ ಅಲ್ಲ, ನೀನು ಮಣ್ಣು ಅಲ್ಲ, ನೀನು ಧೂಳು ಅಲ್ಲ. ಹಲ್ಲೆಲೂಯಾ. ನೀನು ನನ್ನ ಸುಂದರಿ, ನೀನು ನನ್ನ ಪ್ರಿಯಳಾಗಿದ್ದೀಯ. ಹಾಗೆ ಯೇಸು ನಿಮ್ಮನ್ನು ಕರೀತಾ ಇದ್ದಾನೆ. ಹಲ್ಲೆಲೂಯಾ. ನಿನ್ನೆ ಒಂದು ಮೀಟಿಂಗಲ್ಲಿ ಅಟೆಂಡ್ ಮಾಡುವಾಗ ಒಬ್ರು ಸಿಸ್ಟರ್ ಹೀಗೆ ಪ್ರೇಯರ್ ಮಾಡ್ತಾ ಇದ್ರು, ನೀನು ಗಾಡ್ದೇನು, ನೀನು ಬೂಡ್ದೇನು. ನನಗೆ ಏನಂತಂದರೆ ತುಂಬ ನಗೆ ಬಂದ್ಬಿಡ್ತು. ಏನಿದು ಪ್ರಾರ್ಥನೆ ಇದು? ನೀನು ಅದೇ ಮೆಸೇಜ್ಗೋಸ್ಕರವಾಗಿ ಬಂದಿದ್ದಾರೆ. ಅವ್ರು ಬಂದು ರೆವರೆಂಡ್, ಆ ಸಿಸ್ಟರ್ ಬಂದ ರೆವರೆಂಡ್ ಆಗಿ ಅವರು ಬಂದು ಸುವಾರ್ತೆ ಸಾರ್ಲಿಕ್ಕಾಗಿ ಬಂದಿದ್ದಾರೆ. ದೇವ ನೀನು ಮಟ್ಟಿನಿ ಅಂದರು. ನಾನು ಅದಕ್ಕೂ ಸುಮ್ಮನೆ ಆಗಿಬಿಟ್ಟೆ, ಹೋಗ್ಲಿ ಬಿಡು, ಅವ್ರು ಹೇಳ್ಕೊಳ್ತಾರೆ. ಮಟ್ಟಿನಿ ಅಂತಂದ್ರು, ನೀನು ದುಮ್ಮಿನಿ ಅಂತಂದ್ರು. ಅದಕ್ಕೆ ನೀನು ಗಾಡ್ದೇನೋ ಬೂಡ್ದೇನೋ ಅನ್ನೋದಕ್ಕೆ ನನಗೆ ಫುಲ್ ಆಗಿ ಬಂದು ದೇವರು ನಿಜವಾಗ್ಲೂ ಕನ್ಫ್ಯೂಸ್ ಆಗಿರ್ತಾರೆ. ಏನಂದರೆ ನಾನು ನನ್ನ ಸ್ವಾರೂಪ್ಯದಲ್ಲಿ ನನ್ನ ಹೋಲಿಕೆಗೆ ಅನುಸಾರವಾಗಿಯೇ ಇವರನ್ನು ಸೃಷ್ಟಿ ಮಾಡಿದ್ದೇನೆ. ಇವಳು ನೋಡಿದ್ರೆ ನನಗೆ ಗಾಡ್ದೆ ಬೂಡ್ದೆ ಅಂತಿದ್ದಾಳಲ್ಲ. ನಾನು ಆವಾಗಲೇ ನನ್ನ ಮಗಳಿದ್ದೇವೆ, ನೀನೇನೋ ನಿನ್ನ ಸ್ವಾರೂಪ್ಯದಲ್ಲಿ ಸೃಷ್ಟಿ ಮಾಡಿದ್ದೀಯಾ, ಜನರೇನೋ ಗಾಡ್ದೆ ಅಂತ ಹೇಳ್ತಿದ್ದಾರೆ. ಹಲ್ಲೆಲೂಯಾ. ನೀವು ಕತ್ತೆಗಳ? ನೀವು ಕತ್ತೆನಾ? ನೀವು ಯಾರು? ನೀವು ಯಾರು? ದೇವರ ಸ್ವಾರೂಪ್ಯ. ಆ ಪ್ರಾರ್ಥನೆನ ಹೀಗೆ ಮಾಡ್ಬೇಕಾದಲ್ಲ. ದೇವರೇ, ನಾನು ನಿನ್ನ ಸ್ವಾರೂಪ್ಯದಲ್ಲೇ ಸೃಷ್ಟಿಸಲ್ಪಟ್ಟಿದ್ದೇನೆ ಅಲ್ವಾ, ನಾನು ನಿನ್ನ ಸುಂದರಿ ಬಂದಿದ್ದೇನೆ. ಹಂಗೆಲ್ಲ ಹೇಳೋದು ಬಿಟ್ಬಿಟ್ಟು ಗಾಡ್ದೆ ಬೂಡ್ದೆ ಅಂತಂದರೆ ಅದಕ್ಕೆ ಏನಾದರೂ ಇದಿರುತ್ತಾ? ದೇವರೇ ನಿಜವಾಗ್ಲೂ ನನಗೆ ನಗು ಬಂತು ಅಂದರೆ ದೇವ್ರು ನಗು ಬಂದಿರಲ್ವಾ? ಹಾಗಾಗಿ ನಮ್ಮ ಪ್ರಾರ್ಥನೆಯಲ್ಲಿ ವ್ಯತ್ಯಾಸ ಇರಬೇಕು. ಹಲ್ಲೆಲೂಯಾ. ಯಾರು ಒಂದು ಹಂತಕ್ಕೆ ಬರ್ತಾರೆ ಅಂತಂದರೆ, ದೇವರೊಟ್ಟಿಗೆ ನಿಕಟವಾದಂಥ ಸಂಬಂಧವನ್ನು ಯಾರು ಇಟ್ಟುಕೊಂಡಿರ್ತಾರೋ ಅವರು ಗಾಡ್ದೆ ಬೂಡ್ದೆ ಅಂತ ಹೇಳಲ್ಲ. ಬಂದ ತಕ್ಷಣ ಹೇಳ್ತಾರೆ, ದೇವರೇ ನಾನು ನಿನ್ನ ಮಗಳು ಬಂದಿದ್ದೇನೆ. ಹಲ್ಲೆಲೂಯಾ. ನಿಮಗೆ ನೀವು ಇಲ್ಲಿ ಬಂದಿದ್ದೀರಲ್ವಾ, ಬಂದಿದ್ದೀರಾ, ಚೆನ್ನಾಗಿ ನೀವು ಪ್ರಾಮಾಣಿಕವಾಗಿ ನೀವು ಹೇಳ್ಬೋದು, ಧೈರ್ಯವಾಗಿ ಹೇಳ್ಬೋದು. ಇಲ್ಲಿಗೆ ಬಂದಾಗ ಯಾರಾದರೂ ದೇವರೇ ನಾನು ದೊಡ್ಡ ಪಾಪಿ ಅನ್ನೋಂಥ ಪ್ರಾಯಶ್ಚಿತ್ತದೊಟ್ಟಿಗೆ ನೀವು ಬಂದಿದ್ದೀರಾ? ನಾನು ದೊಡ್ಡ ತಪ್ಪು ಮಾಡಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ ಆ ರೀತಿಗೆ ಬಂದಿದ್ದೀರಾ? ಯಾರೂ ಬಂದಿಲ್ಲ. ನಾನು ಹೇಳ್ತೀನಿ, ನಮ್ಮ ಚರ್ಚಲ್ಲಿ ಯಾರೂ ಆ ಥರ ಬಂದಿಲ್ಲ. ಯಾಕಂದರೆ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತು, ನಾವು ಆತನ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ಆತ ನೀತಿಯ ಮೇಲೆ ನಾವು ಬಂದಿದ್ದೇವೆ ಅಂತ ಒಂದು ಪ್ರಾಯಶ್ಚಿತ್ತವಂತ ಹೃದಯದೊಟ್ಟಿಗೆ ನಾವು ಬಂದಿಲ್ಲ. ಅಂದರೆ ಇವತ್ತು ನಮ್ಮ ಹೃದಯ ನಮ್ಮನ್ನು ಚುಚ್ಚಿನೂ ಹೇಳ್ತಾ ಇಲ್ಲ ನಾವು ಪಾಪಿಗಳು ಅಂತ. ಯಾಕಂದರೆ ಕ್ರಿಸ್ತನಲ್ಲಿರುವಂಥ ಪ್ರಕಟಣೆ ನಮ್ಮನ್ನು ಇವತ್ತು ಧೈರ್ಯವಂತರನ್ನಾಗಿ ಆತನ ಮುಂದೆ ನಿಲ್ಲಿಸಿದೆ. ಹಲ್ಲೆಲೂಯಾ. ಇವತ್ತು ಆ ಧೈರ್ಯ ಹೊರಗಿರುವಂಥ ಜನರಿಗಿಲ್ಲ. ನಾನು ನಮ್ಮ ಮನೆಯವ್ರ ಹತ್ರ ಅದೇ ಹೇಳ್ತಾ ಇದ್ದೆ, ಏನಿದು ಗಾಡ್ದೆ ಬೂಡ್ದೆ ಅಂತ ಹೇಳ್ತಿದ್ದಾರೆ ಇವರು ಅಂತಂದಾಗ ಅವ್ರು ಹೇಳಿದ್ರು, ಡೈಲಿ ಅವರು ದೇವರೊಟ್ಟಿಗೆ ಒಂದು ಫೆಲೋಶಿಪ್ ಇಲ್ಲ ಅವ್ರಿಗೆ. ಅಂದರೆ ಆ ಫೆಲೋಶಿಪ್ ಇಲ್ಲದೆ ಇದರಿಂದನೇ ಅವ್ರೇನಂದ್ರೆ ಸಡನ್ನಾಗಿ ಬಂದು ವಾರಕ್ಕೊಂದಿನ ಮಾತ್ರ, ಭಾನುವಾರ ಮಾತ್ರ ದೇವರು ನೋಡೋದು, ಮಿಕ್ಕಿದ ದಿನ ಎಲ್ಲ ಹಾಗೆ ಬಿಟ್ಬಿಟ್ಟು ಬಂದಾಗ ಏನಾಗುತ್ತಂದರೆ ನಮ್ಮ ಹೃದಯದಲ್ಲಿ ಪ್ರಾಯಶ್ಚಿತ್ತ ಬಂದ್ಬಿಡುತ್ತೆ. ಅಂದರೆ ನಮಗೆ ಪಶ್ಚಾತ್ತಾಪ ಬಂದ್ಬಿಡುತ್ತೆ. ಅಯ್ಯೋ, ನಾನು ಎಂಥ ತಪ್ಪು ಮಾಡಿದೆ, ಈ ವಾರ ಎಲ್ಲ ದೇವ್ರ ಸಮ್ಮುಖಕ್ಕೆ ಬಂದಿಲ್ಲಲ್ಲ. ಯಾವಾಗ ಅದು ಬರುತ್ತೋ ಆವಾಗ ನಾವು ಏನು ಹೇಳ್ತೀವಿ ಅಂದರೆ, ಧೂಳು, ಮಣ್ಣು, ಕಲ್ಲು ಎಲ್ಲ ಹೇಳಲಿಕ್ಕೆ ಶುರು ಮಾಡ್ತೀವಿ. ವಾರ ಎಲ್ಲ ನೀನು ದೇವರೊಟ್ಟಿಗೆ ನಡೆದು ನೋಡು, ಏನು ಮಾಡ್ತೀಯ ಅಂದರೆ, ನಾನು ನಿನ್ನ ಮಗಳು ಬಂದಿದ್ದೀನಿ ಅಂತ ಹೇಳ್ತೀನಿ. ಹಲ್ಲೆಲೂಯಾ. ಇಲ್ಲಿ ಆತನು ಹೇಳ್ತಿದ್ದಾನೆ, ನೀನು ಈ ವಿಷಯದಲ್ಲಿ ಏರಿ ಬರಬೇಕು. ಹಲ್ಲೆಲೂಯಾ. ನೀನು ದೇವರೊಟ್ಟಿಗೆ ಒಂದು ಅನ್ಯೂನ್ಯತೆ ಉಳ್ಳ ಜೀವಿತ. 25 ದಿನಗಳು ನಮ್ಮ ಮುಂದೆ ಕಳೆದು ಹೋಗಿದೆ. 25 ದಿನದಲ್ಲಿ ನಾನು ದೇವರೊಟ್ಟಿಗೆ ನಡೆಯದೇ ಇರ್ಬೋದು. ಆದರೆ ದೇವರು ಹೇಳ್ತಿದ್ದಾನೆ, 26ನೇ ದಿನ ನಿನಗೋಸ್ಕರವಾಗಿ ನಾನು ಇಟ್ಟಿದ್ದೇನೆ, ನೀನು ಏರಿ ಬರಬೇಕೆಂಬುದನ್ನು. ಹಲ್ಲೆಲೂಯಾ. ಯಾಕೆ ಏರಿ ಬಾ ಅಂತ ಹೇಳ್ತಿದ್ದೀನಿ ಅಂತಂದರೆ, ಏರಿ ಬರುವಾಗ ಮಾತ್ರನೇ ನಿನ್ನ ಒಂದು ಮನಸ್ಸಿನಲ್ಲಿ ಏನಂತಂದರೆ, ನಾನು ಆತನ ಮಗಳಾಗಿದ್ದೇನೆ ಎಂಬಂಥ ಅನುಭವ ನಿನಗೆ ಬರುತ್ತೆ. ಇಲ್ಲಾದರೆ ನೀನು ನನ್ನ ಸಮ್ಮುಖಕ್ಕೆ ಬರುವಾಗಲ್ಲ ಕೈ ಕಟ್ಟಿಕೊಂಡು ನಾನು ಪಾಪಿ ಎಂಬಂಥ ಒಂದು ಹೃದಯದೊಟ್ಟಿಗೆ ನೀನು ಬರುವಂಥದ್ದಾಗಿದೆ. ಹಲ್ಲೆಲೂಯಾ. ಪ್ರತಿದಿನ ನಮ್ಮ ಅನೋಕ ನನ್ನ ಮುಂದೆ ಬಂದು, ಅಮ್ಮ ನಾನು ಪಾಪಿ, ಅಮ್ಮ ನಾನು ಪಾಪಿ ಅಂತಂದರೆ ಅದು ನಾನು ಒಪ್ಕೊಳ್ತೀನ? ಯಾಕೋ ಹಂಗೆ ಹೇಳ್ತೀಯ ಅಂತ ಹೇಳ್ತೀನಲ್ಲ. ಹಾಗೆ ದೇವರಿಗೆ ಇಷ್ಟ ಇಲ್ಲ. ಮಾಡೋದೆಲ್ಲ ವಾರ ಎಲ್ಲ ಮಾಡಿಬಿಟ್ಟು ಭಾನುವಾರ ಬಂದೇವ್ರೇ ಪಾಪಿಯಪ್ಪ ಅಂದರೆ ಒಪ್ಕೊಳ್ಳ. ಇಲ್ಲ ಕಮ್ಮಿನೇನು ಕೊಡುವಾಗ ಬಂದು, ದೇವರೇ ನನ್ನ ಕ್ಷಮಿಸ್ಬಿಡು,
ಅಯ್ಯೋ ನಾನು ಪಾಪ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ರು ದೇವ್ರ ಏನಂತಂದರೆ ಆ ಮಾತಿಗೂ ಕರಗಿ ಹೋಗಲ್ಲ. ದೇವ್ರು ಅಂತಾರೆ ನೀನು ಹುಚ್ಚ ಅಂತ ಹೇಳ್ತಾರೆ. ನೀನು ಹುಚ್ಚ, ನೀನು ಪ್ರತಿ ಭಾನುವಾರ ಬರ್ತೀಯ, ಪಾಪಿ ಪಾಪಿ ಅಂತ ಹೇಳ್ತೀಯ, ಮಣ್ಣು ಮಣ್ಣು ಅಂತೀಯ, ಧೂಳು ಧೂಳು ಅಂತೀಯ. ಆದರೆ ಪ್ರತಿ ವಾರ ನಾನು ನಿನಗೆ ಕೊಡ್ತಾನೆ ಇದ್ದೆ. ಹಲ್ಲೆಲೂಯಾ. ಪ್ರತಿ ಭಾನುವಾರ ನಿನಗೆ ನಾನು ಉತ್ತೇಜನ ಪಡಿಸ್ತಾ ಇದ್ದೇನೆ. ಭಾನುವಾರ ಯಾಕೆ ಕರ್ತವ್ಯ ಕೊಟ್ಟಿದ್ದಾನೆ? ನಿಮ್ಮನ್ನು ಉತ್ತೇಜನ ಪಡಿಸ್ಲಿಕ್ಕೆ, ನಿಮ್ಮನ್ನು ಪ್ರೋತ್ಸಾಹ ಪಡಿಸ್ಲಿಕ್ಕೆ. ಈಗ ನೋಡ್ರಿ, ಇವತ್ತು ಪ್ರೋತ್ಸಾಹ ಪಡಿಸಿರ್ತೇನೆ, ವಾರ ಎಲ್ಲ ನೀವು ನಡ್ಕೊಂಡು ಹೋಗ್ಬೋದು. ಮತ್ತೆ ಭಾನುವಾರ ಹೊತ್ತಿಗೆ ಕರ್ತವ್ಯ ರೀಚಾರ್ಜ್ ಮಾಡ್ತಾನೆ, ಮತ್ತೆ ನಿಮ್ಮನ್ನು ರೀಚಾರ್ಜ್ ಮಾಡ್ತಾ ಇರ್ತಾರೆ, ಉಚಿತವಾಗಿ ಮಾಡ್ತಾ ಇದ್ದಾರೆ. ಮಾಡುವಾಗ ಏನಾಗ್ತೀರಾ, ಅದೇ ಬ್ಯಾಟ್ರಿ ಏನಾಗುತ್ತೆ, ಉರಿತಾ ಇರುತ್ತೆ. ಶುಕ್ರವಾರ ಬರುತ್ತೆ, ಶನಿವಾರ ನಿಮ್ಗೆ ಡೌನ್ ಆಗಿದೆ, ಮತ್ತೆ ಭಾನುವಾರ ತುಂಬಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಇವೆಲ್ಲ ಕಾರ್ಯಗಳನ್ನ ಕರ್ತನ ಏನ್ ಮಾಡ್ತಿದ್ದಾನೆ, ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಯಾಕಂದ್ರೆ ನಾನು ಹೇಳುವಂತ ಕಾರ್ಯ ಏನಂತಂದ್ರೆ, ದೇವರು ಹೇಳ್ತಾ ಇದ್ದಾನೆ, ಇರುವ ಹಾಗೆ ಇರಬೇಡಿ. 26ನೇ ವರ್ಷ ಕರ್ತನು ಮಹಿಮೆಯಿಂದ ಮಹಿಮೆಗೆ ಹೋಗುವಂತ ವರ್ಷವಾಗಿ ನಿಮಗಾಗಿ ಆತನ ಇಟ್ಟಿದ್ದಾನೆ. ಆಮೇಲೆ ಮಹಿಮೆಯ ವರ್ಷವಾಗಿ ಕರ್ತನ ಇಟ್ಟಿದ್ದಾನೆ. ಆತನ ವಾಗ್ದಾನ ಮಾಡಿದ್ದಾನೆ, ಏನಂತಂದ್ರೆ ನಿನ್ನ ಒಂದು ಲೈಫಲ್ಲಿ ಅಪ್ರಮೇಯವಾದಂಥ ಮಹತ್ ಕಾರ್ಯಗಳನ್ನ ನಾನು ನಿನಗೋಸ್ಕರವಾಗಿ ಮಾಡಿದ್ದೇನೆ. ಆ ಕಾರ್ಯವನ್ನು ನೀನು ನೋಡ್ಬೇಕು ಅಂತಂದ್ರೆ ನೀವು ಏರಿ ಬರಬೇಕಾಗಿದೆ. ಹಲ್ಲೆಲೂಯಾ. ನೀವು ಏರಿ ಬರುವಂತರಾಗಿ ಇರಬೇಕು. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡ್ತೇವೆ. ಚೆಕ್ಕಾಯಿನನ್ನ ನೋಡ್ತೇವೆ. ಅವನು ಏನ್ ಮಾಡ್ತಾನೆ, ಯೇಸುವನ್ನ ಹೇಗಾದ್ರೂ ಮಾಡಿ ನೋಡ್ಬೇಕು. ಏನ್ ಮಾಡ್ಬೇಕಂತೆ, ಯೇಸುವನ್ನ ನೋಡ್ಬೇಕು, ಆತನೊಟ್ಟಿಗೆ ಮಾತನಾಡ್ಬೇಕಂತ ಆಸೆ. ಎಲ್ಲರೂ ಹೇಳ್ತಾ ಇದ್ದಾರೆ ಯೇಸು ಒಳ್ಳೆಯವನಾಗಿದ್ದಾನೆ, ಪಾಪಗಳನ್ನು ಕ್ಷಮಿಸುವಾತನಾಗಿದ್ದಾನೆ, ಅದ್ಭುತಗಳನ್ನ ಮಾಡ್ತಾನೆ, ಮತ್ತೆ ಅಧಿಕಾರವನ್ನು ಕೊಡುವಾತನಾಗಿದ್ದಾನೆ, ಅವನ ಹತ್ರ ಬರುವಾಗ ಗುಣವಾಗದಿರುವಂಥ ರೋಗಗಳು ಒಂದೂ ಇಲ್ಲ ಎಂಬುದಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ. ಅಂತ ಯೇಸುವನ್ನ ಒಂದು ಸಾರಿ ಅದನ್ನು ನೋಡಬೇಕೆಂಬುದಾಗಿ ಅವನು ಬಯಸಿದ. ಹಲ್ಲೆಲೂಯಾ. ಅವನ ಹೃದಯದಲ್ಲಿ ಅವನು ನಿಶ್ಚಯ ಮಾಡಿಕೊಳ್ತಾನೆ. ಜನರ ಗುಂಪು ದೊಡ್ಡದಾಗಿರ್ಬೋದು, ಏನಂತೆ, ಜನರ ಗುಂಪು ದೊಡ್ಡದಾಗಿದೆ. ಆ ಗುಂಪಿನಲ್ಲಿ ಅವನಿಗೆ ನೋಡ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೆ ಅವನು ಅಲ್ಲೇ ಬಿಟ್ಬಿಟ್ನ, ನೋಡ್ಲಿಕ್ಕೆ ಆಗ್ತಾ ಇಲ್ಲ ಬಿಡು. ನಾವಾಗಿದ್ರೆ ಏನ್ ಮಾಡ್ತೀವಿ, ಅಯ್ಯೋ ನೋಡೋಕ್ಕಾಗಲ್ಲ ಬಿಡು, ಮನೆಗೆ ಹೋಗೋಣ ಅಂತ ಬರ್ತಿದ್ವಿ. ಆದ್ರೆ ಅವನು ಏನ್ ಮಾಡ್ತಾನೆ, ಅವನು ಆಲದ ಮರವನ್ನ ಹತ್ತಿದ್ದ. ಹಲ್ಲೆಲೂಯಾ. ಹಾಗಾದ್ರೆ ಅವನೇನ್ ಮಾಡ್ದ, ಯೇಸುವನ್ನ ನೋಡಬೇಕೆಂಬುದಾಗಿ ಹತ್ತಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆಮೇಲೆ ಹಾಗಾದ್ರೆ ಏರಿ ಬರಬೇಕು. ಹಲ್ಲೆಲೂಯಾ. ಅವನು ಆಲದ ಮರವನ್ನು ಹತ್ತಿದ. ಜನರ ಗುಂಪಿನಲ್ಲಿ ಯೇಸು ಆತನ ಸುತ್ತ ಇರುವಂತವನ್ನೆಲ್ಲ ನೋಡ್ಲಿಲ್ಲ. ಯಾರು ಏರಿ ಬಂದರೋ ಅವನನ್ನ ಮಾತ್ರನೇ ಯೇಸು ನೋಡಿದ. ಹಲ್ಲೆಲೂಯಾ. ಅಲ್ಲಿ ಆತ ನೋಡಿ ಏನ್ ಹೇಳ್ತಾನೆ, ಜಕ್ಕಾಯನೇ ಇಳಿದು ಬಾ. ಏನ್ ಹೇಳ್ತಿದ್ದಾರೆ, ಇಳಿದು ಬಾ, ನಾನ್ ನಿನ್ನ ಮನೆಗೆ ಬರಬೇಕು. ಹಲ್ಲೆಲೂಯಾ. ನೋಡ್ರಿ, ಜಕ್ಕಾಯನು ಮಾಡಿದಂತ ಒಂದೇ ಒಂದು ಅರಿಕೆ ಏನಂತಂದ್ರೆ ಯೇಸುವನ್ನ ನೋಡ್ಬೇಕೆಂಬುದಾಗಿ. ಅವನು ಏನು ಮಾಡಲಿಲ್ಲ, ನಾನು ಹೇಗಾದ್ರೂ ನನ್ನ ಪ್ರಯತ್ನ ಪಟ್ಟು ನಾನು ಯೇಸುವನ್ನ ನೋಡ್ಬೇಕೆಂಬುದಾಗಿ. ಇವತ್ತು ನಿಮ್ಮ ಒಂದು ಅರಿಕೆ, ಈ ವರ್ಷದಲ್ಲಿ ಏನಾದರೂ ಆಗಿರ್ಬೋದು, ನನ್ನ ಆತ್ಮಿಕ ಸಂಗತಿಯಲ್ಲಿ ಒಂದು ಹಂತ ನಾನು ಬೆಳಿಲೇಬೇಕು, ಒಂದು ಹಂತದಲ್ಲಿ ನಾನು ಬೆಳಿಲೇಬೇಕು. ಪ್ರಾರ್ಥನೆ ಜೀವಿತದಲ್ಲಿ, ವಾಕ್ಯವನ್ನು ಓದುವುದರಲ್ಲಿ, ವಾಕ್ಯವನ್ನು ಪ್ರಕಟಪಡಿಸೋದ್ರಲ್ಲಿ, ಸುವಾರ್ತೆಯನ್ನು ಸಾರುವುದರಲ್ಲಿ ನಾನು ಒಂದು ಹಂತದಲ್ಲಿ ನಾನು ಬೆಳಿಲೇಬೇಕೆಂಬಂತ ಒಂದು ತೀರ್ಮಾನ ಮಾಡ್ತೀನಲ್ಲ, ಆಗ ಕರ್ತನೆ ಹೇಳ್ತಾನೆ ನೀನು ಬಾ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಅದನ್ನು ಕರ್ತನು ಎದುರು ನೋಡ್ತಾ ಇದ್ದಾನೆ. ಜಕ್ಕಾಯನು ಹತ್ತಿದ, ಕರ್ತನು ಅವನನ್ನು ನೋಡಿದ್ದ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ಯಾರು ಈ ಸಂಗತಿಗಳನ್ನ ಕೇಳಿ ಏರಿ ಬರಲಿಕ್ಕೆ ಪ್ರಯತ್ನ ಪಡ್ತೀರೋ, ಕರ್ತನಾದ ದೇವರು ನಿಮ್ಮ ಲೈಫಲ್ಲಿಯೂ ಸಹ ಆತನ ಹೇಳ್ತಾನೆ, ನಾನು ನಿನ್ನ ಮನೆಗೆ ಬರಲಿಕ್ಕೆ ಇದ್ದೇನೆ. ಆಮೇಲೆ ನಿನ್ನ ಲೈಫ್ ಒಳಗೆ ನಾನು ಬರಲಿಕ್ಕೆ ಇದ್ದೇನೆ, ನಿನ್ನ ಭವಿಷ್ಯತ್ತಿನ ಒಳಗೆ ನಾನು ಬರಲಿಕ್ಕೆ ಇದ್ದೇನೆ. ವಾಕ್ಯ ಹೇಳುತ್ತೆ, ಜಕ್ಕಾಯನ ಮನೆಗೆ ಯೇಸು ಬಂದಿದ್ದರಿಂದ ಆ ಮನೆಗೆ ರಕ್ಷಣೆ ಉಂಟಾಯಿತು. ಹಲ್ಲೆಲೂಯಾ. ಅಲ್ಲಿ ನೋಡ್ತೇವೆ, ಯೇಸು ಜಕ್ಕಾಯನ ಮನೆಗೆ ಹೋಗ್ತಾರೆ. ಹೋದ ಮೇಲೆ ಜಕ್ಕಾಯನಿಗೆ ಬಹಳ ಸಂತೋಷ ಆಗಿಬಿಡುತ್ತೆ. ಯೇಸು ಹೋದ ಕೂಡಲೇ, ನೀನು ನೋಡಪ್ಪ, ನೀನು ಏನೇನು ಪಾಪ ಮಾಡಿದೀಯಾ, ಯಾರ ಹತ್ರ ಅನ್ಯಾಯವಾಗಿ ತೆಗೆದುಕೊಂಡಿದೀಯಾ, ಅದೆಲ್ಲ ಹೇಳು ಅಂತ ಲೀಸ್ಟ್ ಹಾಕಿದ್ರ, ಹೇಳಿದ್ರ? ಈಗ ಕರೆಕ್ಟಾಗಿ ಹೇಳ್ರಿ. ನಮ್ಮ ಬೈಬಲಲ್ಲಿ ಇದೆ ಲೀಸ್ಟ್ ಹಾಕಿದ್ರು, ನನ್ನ ಬೈಬಲಲ್ಲಿ ಇದೆ ಲೀಸ್ಟ್ ಹಾಕಿದ್ರು. ನಿಮ್ಮ ಬೈಬಲಲ್ಲಿ ಇದೆಯಾ? ಜಕ್ಕಾಯನ ಹತ್ರ ಬಂದ್ರು. ಬಂದಿದ ಮೇಲೆ ಆತನು, ನೀನು ಎಷ್ಟು ಜನರ ಅನ್ಯಾಯವಾಗಿ ಕತ್ಕೊಂಡಿದ್ಯಾ, ಅನ್ಯಾಯವಾಗಿ ತೆಗೆದುಕೊಂಡಿದ್ಯಾ, ಅದನ್ನ ನನಗೆ ಹೇಳ್ಬೇಕು ಅಂತ ಹೇಳಿದ್ರ? ಆದ್ರೆ ನನಗೊಂದು ಆಶ್ಚರ್ಯ, ಪುಲ್ಪೀಟಲ್ಲಿ ನಿಂತ ಪ್ರಸಂಗಿಗಳು
ಯಾಕಪ್ಪ ಹೇಳ್ತಾರೆ? ನಿನ್ನ ಪಾಪನ ಒಪ್ಪಿಕೋ, ಅರಿಕೆ ಮಾಡು, ಅದು ಮಾಡು, ಇದು ಮಾಡು ಅಂತ ಯಾಕೆ ಹೇಳಬೇಕು ಅಲ್ವಾ? ಇದು ಪ್ರಶ್ನೆ ಅಲ್ವಾ? ಯೇಸುನೇ ಕೇಳಲಿಲ್ಲ, ನಾನು ಬಂದಿದ್ದೀನಿ, ಬಂದ ಒಪ್ಕೊಂಡು ಅರಿಕೆ ಮಾಡು ಅಂತ ಹೇಳಲಿಲ್ಲ. ಆದರೆ ಯೇಸು ಬಂದ ಕೂಡಲೇ ಅವನ ಒಳಗೆ ಪಾಪದ ಅರಿವು ಉಂಟಾಯಿತು. ಹಲ್ಲೆಲೂಯಾ. ಯಾವ ವ್ಯಕ್ತಿಯ ಒಳಗೆ ಯೇಸು ಬರ್ತಾನೋ ಆ ವ್ಯಕ್ತಿಯ ಒಳಗೆ ಪಾಪದ ಅರಿವು ಉಂಟಾಗ್ಬಿಡುತ್ತೆ. ನಾವು ಹೇಳಿಕೊಡುವಂಥ ಅಗತ್ಯತೆ ಇರೋದಿಲ್ಲ. ಸಭಾಪಾಲಕರು ಹೇಳಿಕೊಡುವಂಥ ಅಗತ್ಯತೆ ಇಲ್ಲ, ಅದು ಬಲವಂತ ಆಗ್ಬಿಡುತ್ತೆ. ಬಾಬು ನೀನು ಒಪ್ಕೋ, ಪಾಪ ಮಾಡಿರೋದು ಒಪ್ಕೊಂಡು ಅರಿಕೆ ಮಾಡು ಅಂತಂದ್ರೆ ಅದು ಬಲವಂತ. ಆದರೆ ಅವನು ಸನ್ನಿಧಾನಕ್ಕೆ ಬರುವಾಗ ದೇವರ ಪ್ರಸನ್ನತೆಯಲ್ಲಿ ತುಂಬಿದವನಾಗಿ ತನ್ನನ್ನೇ ಒಪ್ಪಿಸಿಕೊಡ್ತಾನಲ್ಲ, ಅದೇನಂತಂದ್ರೆ ನಿಜವಾಗಿಯೂ ಪಾಪದ ಅರಿಕೆ. ಹಲ್ಲೆಲೂಯಾ. ಇದನ್ನ ನಾವು ಮನದಟ್ಟು ಮಾಡಿಕೊಳ್ಬೇಕು. ಯಾಕಂತಂದ್ರೆ ಯೇಸು ಜಕ್ಕಾಯನ ಮನೆಗೆ ಬರುವಾಗ ಅವನು ಏರಿ ಬಂದ ಅಷ್ಟೇ. ಏರಿ ಬಂದ ಯೇಸು ಹೇಳಿದ್ರು, ನಾನು ನಿನ್ನ ಮನೆಗೆ ಬರ್ತೇನೆ. ಯೇಸು ಮನೆ ಒಳಗೆ ಬಂದ ನಂತರನೇ ಅವನ ಒಳಗೆ ಒಂದು ಹೊಸ ಏನಂತಂದರೆ ಹೊಸ ತೀರ್ಮಾನ ಅವನೊಳಗೆ ಬರಲಿಕ್ಕೆ ಆರಂಭವಾಯಿತು. ಅದಕ್ಕೆ ಎಸೆಕಿನ ಪ್ರವಾದನೆ ಗ್ರಂಥದಲ್ಲಿ ಹೇಳುತ್ತೆ ಏನಂದರೆ, ನಾನು ನಿನಗೆ ನೂತನ ಮನಸ್ಸನ್ನು ನಾನು ನಿಮಗೆ ಕೊಡುತ್ತೇನೆ. ಹಲ್ಲೆಲೂಯಾ. ನೂತನ ಮನಸ್ಸು ಯಾವಾಗ ಬರುತ್ತೆ ಅಂತಂದರೆ ಯೇಸು ನಮ್ಮ ಒಳಗೆ ಬರುವಾಗ ನೂತನ ಮನಸ್ಸು ನಮಗೆ ಉಂಟಾಗುತ್ತೆ. ಯಾವಾಗ ಅವನು ಏರಿ ಬರ್ತಾನೋ, ತೀರ್ಮಾನ ಮಾಡ್ತಾನೆ, ಏರಿ ಬರ್ತಾನೋ ಅವನ ಒಳಗೆ ಒಂದು ನೂತನ ಮನಸ್ಸು ಉಂಟಾಗುತ್ತೆ. ನಾನು ಯೇಸುವನ್ನು ನೋಡಲಿಕ್ಕೆ ಬಂದ್ಬಿಟ್ಟಿದ್ದೇನೆ ಅಂತ ಹೇಳಿ ಯಾವಾಗ ತೀರ್ಮಾನ ಮಾಡ್ತಾನೆ, ನೂತನ ಮನಸ್ಸು ಬರುತ್ತೆ, ಎಲ್ಲವನ್ನ ಒಪ್ಪಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಬಲವಂತವಾಗಿ ಯೇಸು ಒಪ್ಪಿಸಲಿಲ್ಲ, ಅವನಿಗೆ ಬಲವಂತವಾಗಿ ಹೇಳಲಿಲ್ಲ, ನೀನು ಅರಿಕೆ ಮಾಡು ಅಂತ ಹೇಳಲಿಲ್ಲ. ಅವನ್ನೇ ತನ್ನನ್ನು ಒಪ್ಪಿಸಿಕೊಂಡ. ಆದರೂ ಯೇಸು ಏನಂದ್ರು, ನಾನು ನಿನಗೇನಾದ್ರು ಹೇಳೋದಲ್ಲಿ ಎಕ್ಸ್ಟ್ರಾ ಮಾತಾಡಿದ್ರ, ಕ್ಷಮಿಸಿದ್ದೀನಿ ತಥಾಸ್ತು ಅಂತ ಹೇಳಿದ್ರ, ಅದನ್ನೇ ಹೇಳಿಲ್ಲ. ಹೇಳಿದೊಂದೇ, ಇವತ್ತೇ ಈ ಮನೆಗೆ ರಕ್ಷಣೆ ಉಂಟಾಯಿತು. ಎಷ್ಟು ಒಳ್ಳೆ ದೇವರು ನಮ್ಮ ದೇವರು. ಅವರನ್ನು ತೋರಿಸುವಾಗ ಹೆಂಗೆ ತೋರಿಸ್ತಾರೆ ಜನಗಳು, ಅಷ್ಟು ಒಳ್ಳೆ ದೇವರನ್ನ ಒಂದು ಪ್ರಪಂಚಕ್ಕೆ ತೋರಿಸುವಾಗ ಹೇಗೆ ತೋರಿಸ್ತಾ ಇದ್ದಾರೆ ಇವತ್ತು. ಪಾಪಗಳನ್ನು ದಂಡಿಸುವವನು, ಶಿಕ್ಷಿಸುವವನು, ನಿಮ್ಮನ್ನು ಹಂಗೆ ಮಾಡಿಬಿಡ್ತಾನೆ, ಹೆಂಗೂ ಮಾಡಲ್ಲ ಆತನು ಕನಿಕರ ಸ್ವಭಾವವುಳ್ಳ ಆತನಾಗಿದ್ದಾನೆ. ಆತನು ದೀರ್ಘ ಶಾಂತನಾಗಿದ್ದಾನೆ, ಪ್ರೀತಿಪೂರ್ಣನಾದಂಥ ಕರ್ತನಾಗಿದ್ದಾನೆ. ನಮ್ಮ ಹತ್ರ ಬರುವಾಗ ಎಲ್ಲ ಗುಣಗಳೊಟ್ಟಿಗೆ ಆತನು ಬರುವಾತನಾಗಿದ್ದಾನೆ. ಅಂಥ ದೇವರನ್ನ ನಾವು ಲೋಕಕ್ಕೆ ತೋರಿಸುವಾಗ ನಾವು ಹೇಗೆ ತೋರಿಸ್ತಿದ್ದೇವೆ ಅನ್ನೋಂಥದ್ದು ಬಹಳ ಮುಖ್ಯವಾಗಿ. ಹಲ್ಲೆಲೂಯಾ. ಇವತ್ತು ಎಲ್ಲ ಕಡೆಯೂ ದೇವರನ್ನ ತೋರಿಸ್ತಾ ಇದ್ದಾರೆ, ನಿಜನೇ. ಯೇಸುವನ್ನ ಪ್ರಕಟಪಡಿಸ್ತಾ ಇದ್ದಾನೆ. ಆ ಯೇಸು ಎಂಥವನು ಅದನ್ನು ಪ್ರಕಟಪಡಿಸ್ತಾ ಇದ್ದಾನೆ. ಆದರೆ ಇವತ್ತು ನೀವು ಭಾರವುಳ್ಳವರಾಗಿ ಪ್ರಾರ್ಥನೆ ಮಾಡಿ, ದೇವರೇ ನೀನು ಎಂಥ ದೇವರು ಎಂಬುದಾಗಿ ಪ್ರಪಂಚಕ್ಕೆ ತೋರಿಸುವಂಥ ದೇವದಾಸರುಗಳು ಅಂತ ಹೇಳಬೇಕೆಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಅವನು ಏರಿ ಬರ್ತಾ ಇದ್ದಾನೆ. ಏರಿ ಬರುವಾಗ ಅವನು ಮಾಡಿದಂಥ ಒಂದೇ ಒಂದು ತೀರ್ಮಾನ ಅದೇನಂತಂದರೆ, ಅದೇ ಅವನ ಲೈಫಿಗೆ ಪರಲೋಕಕ್ಕೆ ಏರುವಂಥ ಮೊದಲ ಮೆಟ್ಟಿಲಾಗಿ ಮಾರ್ಪಾಡಾಯಿತು. ಹಲ್ಲೆಲೂಯಾ. ಯಾವಾಗ ನಾನು ಇವತ್ತು ತೀರ್ಮಾನ ಮಾಡಿ ಸೋಮವಾರ 11 ಗಂಟೆಗೆ ನಾನು ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ತೇನೆ, ಇಲ್ಲ ಸೋಮವಾರ ಬೆಳಗ್ಗೆ 5 ಗಂಟೆಗೆ ನಾನು ಪ್ರಾರ್ಥನೆಗೆ ಕುಳಿತುಕೊಳ್ತೇನೆ, ಇನ್ನು ಮುಂದೆ ನನ್ನ ಪ್ರಾರ್ಥನೆಯನ್ನು ಆರಂಭಿಸ್ತೇನೆ ಅಂತ ನೀನು ತೀರ್ಮಾನ ಮಾಡ್ತೀಯೋ, ಅದೇ ನೀನು ಪರಲೋಕಕ್ಕೆ ಹಾಕುವಂಥ ಮೊದಲ ಮೆಟ್ಟಿಲಾಗಿರುತ್ತೆ. ಹಲ್ಲೆಲೂಯಾ. ಮೊದಲು ನೀವು ಹತ್ತುವಂಥ ಒಂದು ಮೆಟ್ಟಿಲಾಗಿರುತ್ತೆ. ನೀವು ಹತ್ತುತ್ತಲೇ ಇರಬೇಕೆ ಹೊತ್ತು ಇಳಿಯಬಾರ್ದು. ಏನಂತೆ? ಹತ್ತುತ್ತಲೇ ಇರಬೇಕು. ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಒಂದಿನ ಇಳಿತೀವಿ, ಒಂದಿನ ಹತ್ತುತ್ತೀವಿ, ಒಂದಿನ ಇಳಿತೀವಿ, ಹತ್ತುತ್ತೀವಿ. ಹಾಗಾಗಿ ನಾವು ಪೂರ್ಣ ಹೋಗ್ತಾ ಇಲ್ಲ. ಹಾಗಾಗಿ ದೇವರು ಹೇಳ್ತಿದ್ದಾನೆ, ಏರಿ ಬಾ ಎನ್ನ ಸುಂದರಿಯೇ, ನೀನು ಏರಿ ಬಾ. ನೀನು ಏರಿ ಬರಬೇಕು ಅಂತಲೇ ನನ್ನ ಆಸೆ. ಎಲ್ಲಾದ್ರೂ ವಾಕ್ಯದಲ್ಲಿ ನೋಡ್ರಿ, ಆತನು ಇಳಿದು ಬಾ ಅಂತ ಹೇಳಲ್ಲ, ಮೇಲ್ ಬಾ ಅಂತಲೇ ಹೇಳ್ತಾನೆ. ಉನ್ನತಕ್ಕೆ ಏರಿ ಬಾ ಎಂಬುದಾಗಿ ಕರೀತಾ ಇದ್ದ. ಆತನು ಬೆಟ್ಟವನ್ನೇರಿ, ಮತ್ತಾಯಿ ಬರೆದ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ಆತನು ಬೆಟ್ಟವನ್ನೇರಿ ಪ್ರಸಂಗಿಸಿದ. ಹಲ್ಲೆಲೂಯಾ. ಯಾಕೆ ಆತನು ಬೆಟ್ಟವನ್ನೇರಿ ಪ್ರಸಂಗಿಸಬೇಕಾಗಿತ್ತು? ಆತನು ಏರಿದರೆ ಮಾತ್ರನೇ ತನ್ನ ಮಕ್ಕಳು ಏರಿ ಬರಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆತನು ಬೆಟ್ಟಕ್ಕೆ ಏರಿ ಬಂದ, ಹಾಗಾದರೆ ಆತನು ಏರಿದ ಕಾರಣ ನೀವು ಹತ್ತಿ ಬರಬೇಕು. ಇವತ್ತು ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಮೇಲಕ್ಕೆ ಹತ್ತಲಿಕ್ಕೆ ಕಾರಣ ಏನಂತಂದರೆ, ನೀವು ಸಹ ಅಂತ ಒಂದು ಅನುಭವಕ್ಕೆ ಬರಬೇಕೆಂಬುದಾಗಿ. ಹಲ್ಲೆಲೂಯಾ. ನಿಮ್ಮನ್ನು ಉನ್ನತಕ್ಕೆ ಏರಿಸಲು ಆತನು ಏನು ಮಾಡಿದ ಅಂದರೆ, ತನ್ನನ್ನು ತಗ್ಗಿಸಿಕೊಂಡನು.
ಆಮೇಲೆ ಹೇಳ್ರಿ, ನೀವು ಏರಿ ಬರ್ಲಿಕ್ಕೋಸ್ಕರವಾಗಿ ದೇವರು ತನ್ನನ್ನು ತಗ್ಗಿಸಿಕೊಂಡಂತೆ, ಇದಾದ ಮೇಲೆ ನಿಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡಲಿಕ್ಕೋಸ್ಕರವಾಗಿ ಆತನು ದರಿದ್ರನಾದನು. ಯಾಕೆಂದ್ರೆ ನಿಮ್ಮನ್ನ ಉನ್ನತದಲ್ಲಿ ಇಡ್ಲಿಕ್ಕೋಸ್ಕರವಾಗಿ, ಹಲ್ಲೆಲೂಯಾ, ನಿಮ್ಮನ್ನ ಅರಸರನ್ನಾಗಿ ಮಾಡ್ಲಿಕ್ಕೋಸ್ಕರವಾಗಿ ಆತನು ದಾಸನ ರೂಪವನ್ನ ಆತನು ಧರಿಸಿಕೊಂಡನು ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ಅದು ಮಾತ್ರ ಅಲ್ಲದೆ ನಾವು ಪೇತ್ರನ ಯೋಹಾನನನ್ನ ಕರ್ತನ ಏನ್ ಮಾಡ್ತಿದ್ದಾನೆ, ಯಾಕೋಬನನ್ನ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾನೆ? ರೂಪಾಂತರ ಬೆಟ್ಟಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿಯೂ ಸಹ ಅವರನ್ನ ಏನ್ ಮಾಡ್ತಿದ್ದಾನೆ, ಬೆಟ್ಟಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಬೆಟ್ಟಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಕಾರಣ ಏನಂತಂದ್ರೆ ಅಲ್ಲಿ ಅವರನ್ನ ರೂಪಾಂತರ ಪಡಿಸ್ಲಿಕ್ಕೋಸ್ಕರ. ಹಲ್ಲೆಲೂಯಾ. ಅಲ್ಲಿ ನೀವು ದೇವರ ಮಹಿಮೆಯನ್ನು ನೋಡ್ಲಿಕ್ಕೆ ಇದ್ದೀರಾ, ಅಲ್ಲಿ ದೇವರ ರೂಪವನ್ನು ನೋಡ್ಲಿಕ್ಕೆ ಇದ್ದೀರಾ, ಅನೇಕ ದರ್ಶನಗಳನ್ನ ನೀವು ನೋಡುವಂತವರಾಗಿರ್ತೀರ. ಹಲ್ಲೆಲೂಯಾ. ಅದಕ್ಕೆ ಯೋಹಾನನಿಗೆ ಕರ್ತನು ಹೇಳ್ತಾನೆ, ನೀನು ಏರಿ ಬಾ. ಏರಿ ಬರುವಾಗ ಮಾತ್ರನೇ ಪದ್ಮೋಸ್ ದ್ವೀಪದ ಅನುಭವವನ್ನ ಕಾಣಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇವತ್ತು ಕರ್ತನಾದ ದೇವರು 12 ಶಿಷ್ಯರಲ್ಲಿ ಒಂದು ಶಿಷ್ಯನಾದಂಥ ಯೋಹಾನನ್ನ ಆರಿಸಿಕೊಂಡ. ಎಲ್ಲಿಗೆ ಏರಿ ಬರಲಿಕ್ಕೆ ಅಂತಂದ್ರೆ ಪದ್ಮೋಸ್ ದ್ವೀಪಕ್ಕೆ ಏರಿ ಬರಲಿಕ್ಕೆ. ಇವತ್ತು ಆತನ ಹೇಳ್ತಿದ್ದಾನೆ, ನನ್ನ ಪ್ರಿಯಳು ನೀನು ಎಂಬುದಾಗಿ. ಹಲ್ಲೆಲೂಯಾ. ಯೋಹಾನನ ಯಾರು ಅಂತ ನೋಡುವಾಗ ದೇವರ ವಾಕ್ಯ ಹೇಳುತ್ತೆ, ಯೇಸುವಿನ ಎದೆಗೆ ಹೊರಗಿಕೊಂಡವನು ಅಲ್ಲ, ಯೇಸುವಿನ ಎದೆಗೆ ಹೊರಗಿಕೊಂಡವನು, ಪ್ರೀತಿಯ ಶಿಷ್ಯನಾಗಿದ್ದಾನೆ. ನಾವು ಯಾರು ಯೇಸುವಿಗೆ ಪ್ರೀತಿ ಉಳ್ಳವರು. ನಾವು ಅದನ್ನ ಎದೆಗೆ ಹೊರಗಿಕೊಂಡಿದ್ದೇವ ಹೊರಗಿಕೊಂಡಿದ್ದೇವ ಇಲ್ವಾ? ಹೌದು ಅಲ್ವಾ? ನಾವು ಆತನ ಎದೆಗೆ ಹೊರಗಿಕೊಂಡಿದ್ದೇವೆ. ಹಾಗಾದ್ರೆ ನಾವು ಯಾರು? ಆತನಿಗೆ ಅತಿ ಪ್ರಿಯರಾಗಿದ್ದೇವೆ ಅಲ್ವಾ? ಹಾಗಾಗಿ ಯೋಹಾನನನ್ನ ಹೇಗೆ ಕರ್ತನ ಪ್ರೀತಿ ಮಾಡಿದ್ರು ಹಾಗೆ ಕರ್ತನ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಿಮ್ಮೊಟ್ಟಿಗೆ ರಹಸ್ಯಗಳನ್ನು ಹಂಚಿಕೊಳ್ಬೇಕೆಂಬುದಾಗಿ ಆತನು ಇಷ್ಟಪಡ್ತಾ ಇದ್ದಾನೆ. ಏನಂತಂದ್ರೆ ದೇವರು ನಿಮ್ಮ ಮೇಲೆ ಯೋಚನೆಗಳು ಇಟ್ಟಿದ್ದಾನೆ. ಆರಾಧನೆಯಲ್ಲಿ ಕರ್ತನು ಮಾತನಾಡ್ತಾ ಇದ್ದಾನೆ, ನಿಮ್ಮ ಮೇಲೆ ಒಂದು ಕರೆಯುವಿಕೆ ಇದೆ, ನೀವು ಸುಮ್ಮನೆ ಬಂದು ಕುಳಿತುಕೊಂಡಿಲ್ಲ. ದೇವರು ನಿಮ್ಮ ಮೇಲೆ ಯೋಚನೆಗಳನ್ನ ಇಟ್ಟಿದ್ದಾನೆ, ನಿಮ್ಮ ಮುಖಾಂತರ ಅನೇಕ ಕೆಲಸಗಳನ್ನ ಮಾಡಬೇಕೆಂಬುದಾಗಿದ್ದಾನೆ. ಆದರೆ ನೀವು ಕಾಲವನ್ನು ಕಳೆದುಕೊಳ್ಬೇಡ್ರಿ, ಅದನ್ನು ನೀವು ಉಪಯೋಗಿಸ್ಕೊಳ್ರಿ. ಈ ಸಮಯ ಉಪಯೋಗವಾಗುವಂಥ ಸಮಯ ಎಂಬುದಾಗಿ. ಹಲ್ಲೆಲೂಯಾ. ನೀವು ಗಮನಿಸಿದ್ರ ಆರಾಧನೆಯಲ್ಲಿ ಕರ್ತನು ಮಾತನಾಡಿದ್ರು. ಆದರೆ ಇವತ್ತು ಅದನ್ನೇ ಹೇಳ್ತಾ ಇದ್ದಾನೆ, ನೀನು 2026ರಲ್ಲಿ ಉಪಯೋಗವಾಗುವಂಥ ಪಾತ್ರೆಯಾಗಿದೆ. ಹಲ್ಲೆಲೂಯಾ. ಹಾಗಾಗಿ ಆತನ ಹೃದಯಕ್ಕೆ ಒಪ್ಪುವಂಥ ಮನುಷ್ಯರು ನೀವಾಗಿದ್ದೀರಿ, ಆತನ ಪ್ರೀತಿಯ ಪಾತ್ರ ನೀವಾಗಿದ್ದೀರಿ. ಅದಕ್ಕೆ ಆತನ ಹೇಳ್ತಿದ್ದಾನೆ, ನೀನು ಏರಿ ಬಾ. ಈ ವರ್ಷದಲ್ಲಿ ನೀನು ಏರಿ ಬಂದರೆ ಉನ್ನತವಾದಂಥ ಸಂಗತಿಗಳನ್ನು ನಾನು ನಿನಗೋಸ್ಕರವಾಗಿ ತೋರಿಸ್ಬೇಕೆಂಬುದಾಗಿ ಬಯಸ್ತಾ ಇದ್ದೇನೆ. ಹಲ್ಲೆಲೂಯಾ. ಇವತ್ತು ನಿನ್ನ ಮೂಲಕವಾಗಿ ಅದ್ಭುತಗಳನ್ನು ಆತನು ಮಾಡಲಿಕ್ಕೆ ಆತನ ಶಕ್ತನಾಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಾಗೆ ಇವತ್ತು ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಾದ ದೇವರು ಇವತ್ತು ಆತನು ಹೇಳ್ತಿದ್ದಾನೆ, ನೀನು ಏರಿ ಬರಬೇಕು. ಚಕ್ಕಾಯನು ಒಂದೇ ಒಂದು ತೀರ್ಮಾನ ಮಾಡ್ತಾ ಇದ್ದಾನೆ, ಹೇಗಾದರೂ ಸರಿ, ಎಷ್ಟೇ ಕಷ್ಟ ಆಗಲಿ, ನನಗೆ ಸಮಯ ಇದೆಯೋ ಸಮಯ ಇಲ್ವೋ